Hello dear children, welcome back to online classes from Vagdevi Vikas PU Science College. ಯಾವ ಚಾಪ್ಟರ್ ನೋಡ್ತಾ ಇದ್ವಿ? ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್. ಅದರಲ್ಲಿ 4ನೇ ವಿಡಿಯೋ ನಿಮಗೋಸ್ಕರ ತಗೊಂಡು ಬಂದಿದ್ದೇವೆ. In fourth video we will talk about principle of calorimetry. Continued ಅಂದ್ರೆ ಹೋದ ಕ್ಲಾಸ್ ಅಲ್ಲಿ ಮಾಡಿದ್ವಿ ಆಲ್ರೆಡಿ ನ್ಯೂಮರಿಕಲ್ಸ್. ಅದೇ ನ್ಯೂಮರಿಕಲ್ಸ್ ಅನ್ನ ಕಂಟಿನ್ಯೂ ಮಾಡ್ತೀವಿ. ಆಮೇಲೆ ವಿಡಿಯೋ ಎಂಡ್ ಬಂದಂಗೆ ಲೇಟೆಂಟ್ ಹೀಟ್ ಅನ್ನುವಂತ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಅನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಕ್ಕೆ ಶುರು ಮಾಡ್ತೀನಿ. ಈಗ ಎಲ್ಲರೂ ಪೆನ್ ಮತ್ತೆ ನೋಟ್ಬುಕ್ ಅನ್ನ ತಗೊಳ್ತೀರಾ. ಈ 4ನೇ ವಿಡಿಯೋಲಿ ಏನೇನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಎಲ್ಲವನ್ನು ನೋಟ್ ಮಾಡ್ಕೊಳ್ತೀರಾ. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಏನದು ಪ್ರಿನ್ಸಿಪಲ್ ಆಫ್ ಕ್ಯಾಲರಿಮೆಟ್ರಿ ಅಂತ ಹೇಳಿದ್ದೆ ಲಾಸ್ಟ್ ಕ್ಲಾಸ್ ಅಲ್ಲಿ. ಪ್ರಿನ್ಸಿಪಲ್ ಆಫ್ ಕ್ಯಾಲರಿಮೆಟ್ರಿ ಏನಾದ್ರು ನೆನಪಿದೆಯಾ? ಮೆಥಡ್ ಆಫ್ ಮಿಕ್ಸ್ಚರ್ಸ್ ಅಂತ ಕರೀತಾ ಇದ್ವಿ. ಏನಂತ ಬರ್ದಿದ್ವಿ ಅದು? heat lost by hot body is equal to heat gained by cold body. ನೆನಪು ಬರ್ತಾ ಇದೆ ಇದು? ಇದ್ರ ಮೇಲೆ ನಾವು ಸಾಕಷ್ಟು ನ್ಯೂಮರಿಕಲ್ಸ್ ಅನ್ನ ಮಾಡಿದ್ವಿ. ಅದ್ರ ಮೇಲೆ ಈಗ ಇನ್ನೂ ಕಂಟಿನ್ಯೂ ಮಾಡಿ ನ್ಯೂಮರಿಕಲ್ಸ್ ಅನ್ನ ತಗೊಳ್ಳಕ್ಕೆ ಶುರು ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ಫಸ್ಟ್ ಕ್ವೆಶ್ಚನ್ ಆಫ್ ದ ಡೇ. ಬರ್ಕೊಳ್ಳಿ. 10 ಗ್ರಾಮ್ ಆಫ್ ಹಾಟ್ ವಾಟರ್ at 80 degrees Celsius is poured into a copper vessel. Then 50 gram of cold water at 10 degrees Celsius is poured into vessel. Find final temperature of the mixture. ಇದಕ್ಕೆ ಕೇಳ್ತಿದ್ದಾರೆ. ಡೇಟಾ ಕೊಟ್ಟಿದ್ದಾರೆ. CW ಗೊತ್ತಲ್ಲ? CW ಅಂದ್ರೆ ಏನು? ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಆಫ್ ವಾಟರ್. ಏನ್ ಕೊಟ್ಟಿದ್ದಾರೆ ಅಂದ್ರೆ 4.2 joule per gram per degree Celsius ಅಂತ ಕೊಟ್ಟಿದ್ದಾರೆ. They have given you one more data, CCU ಅಂದ್ರೆ ಏನು? Specific heat capacity of copper, that is equal to 0.4 joule per gram per degree Celsius. ಇಷ್ಟು ಡೇಟಾ ಕೊಟ್ಟಿದ್ದಾರೆ. ನ್ಯೂಮರಿಕಲ್ ಅನ್ನ ಸಾಲ್ವ್ ಮಾಡಕ್ಕೆ ಶುರು ಮಾಡಿ. ಯಾವ ರೀತಿಯಾಗಿ ಮಾಡ್ತಿದ್ದೀರಾ ಹೇಳ್ಕೊಟ್ಟಿದ್ದೀರಾ ನಿಮಗೆ. ಏನ್ ಬರೀತೀರಾ? ಈ ಕಡೆ ಒಂದ್ ಕಡೆ ಬರೀತೀರಾ ಏನದು? ಹಾಟ್ ಬಾಡಿ. ಒಂದ್ ಕಡೆ ಹಾಟ್ ಬಾಡಿ ಬರೀತೀರಾ, ಇನ್ನೊಂದ್ ಕಡೆ ಕೋಲ್ಡ್ ಬಾಡಿ ಬರೀತೀರಾ. ಬಟ್ ಸ್ವಲ್ಪ ಇಂಟ್ರಿಕೇಶನ್ ಇದೆ, ನೆನಪು ಮಾಡ್ಕೊಳ್ಳೋದು ಏನಿದೆ ಅಂತ ಹೇಳಿ ಇಲ್ಲಿ ಏನ್ ಹೇಳಿದಾರೆ ಅಂದ್ರೆ 10 gram of hot water is 80 degrees Celsius is poured into a copper vessel. ಅಂದ್ರೆ ಕಾಪರ್ ವೆಸಲ್ ಒಳಗಡೆ ನೀರಿನ ಬಿಸಿ ನೀರು ಹಾಕಿದ್ವಿ ಅನ್ಕೊಳ್ಳಿ. ಆ ವೆಸಲ್ ಇರುತ್ತಲ್ಲ, ಆ ವೆಸಲ್ ಕೂಡ ಏನ್ ಮಾಡುತ್ತೆ? ಸೇಮ್ ಟೆಂಪರೇಚರ್ ತಗೊಂಡ್ಬಿಡುತ್ತೆ. Are you getting my point? ನನ್ನ ಹತ್ರ ಏನ್ ಹಾಟ್ ವಾಟರ್ ಇದೆ, ಆ ಹಾಟ್ ವಾಟರ್ ನ ತಗೊಂಡ್ಬಿಟ್ಟು ಒಂದು ವೆಸಲ್ ಒಳಗಡೆ, ಮೆಟಲ್ ವೆಸಲ್ ಒಳಗಡೆ, ಕಾಪರ್ ವೆಸಲ್ ಒಳಗಡೆ ನಾನು ಏನಾದ್ರು ಹಾಕಿದ್ರೆ ಆ ಕಾಪರ್ ವೆಸಲ್ ಏನ್ ಮಾಡುತ್ತೆ? ಸೇಮ್ ಟೆಂಪರೇಚರ್ ತಗೊಂಡ್ಬಿಡುತ್ತೆ. ಕೋಲ್ಡ್ ವಾಟರ್ ಹಾಕಿದ್ರೆ ಕಾಪರ್ ವೆಸಲ್ ಕೋಲ್ಡ್ ಆಗುತ್ತೆ, ಹಾಟ್ ವಾಟರ್ ಹಾಕಿದ್ರೆ ಹಾಟ್ ಆಗುತ್ತೆ. ಐ ಹ್ಯಾವ್ ಗಾಟ್ 2 ಹಾಟ್ ಬಾಡೀಸ್ ನೌ. ಯಾವ್ಯಾವ್ದು ಹಾಟ್ ಬಾಡೀಸ್? ಒಂದನೇದು ವಾಟರ್. The first hot body is water. The second hot body is copper. ಎರಡು ಹಾಟ್ ಬಾಡಿ ಆಗ್ತವೆ ಈಗ. Are you getting my point? ಅದರ ಸಲುವಾಗಿ ಈ ಕಡೆ ಬರ್ಕೋತೀನಿ MCT. ಆಮೇಲೆ ಈ ಕಡೆ ಬರ್ಕೋತೀನಿ MCT. ಇವೆರಡು ಬರ್ಕೋಬೇಕು. ಎರಡು ಹಾಟ್ ಬಾಡೀಸ್ ಆಗ್ತವೆ ಈಗ. ಮೊದಲು ಇಲ್ಲಿವರೆಗೂ ಒಂದೇ ಹಾಟ್ ಬಾಡಿ ಇತ್ತು, ಈಗ ಒಂದೇ ಒಂದು ಹಾಟ್ ಬಾಡಿ ಇಲ್ಲ, ಎರಡು ಹಾಟ್ ಬಾಡೀಸ್ ಗಳಿದಾವೆ. Are you getting my point? ಈಗ 10 gram of hot water ಅಂದ್ರೆ 10 gram ಏನು ಬಂತು? At 80 degrees Celsius ಅಂದ್ರೆ 80 degrees Celsius ಇದೆ ವಾಟರ್ದು. ಆಮೇಲೆ CW ಆಫ್ ವಾಟರ್ ಕೊಟ್ಟಿದ್ದಾರೆ. ಎಷ್ಟದು? 4.2. ಕರೆಕ್ಟಾ? ನೆಕ್ಸ್ಟ್ ಕಾಪರ್ ವೆಸಲ್ ಮಾಸ್ ಕೊಟ್ಟಿದ್ದಾರೆ? ಇಲ್ಲ, ಇಲ್ಲೊಂದು ಕೊಟ್ಟಿದ್ದಾರೆ ಡೇಟಾ. ಅದೇನದು? ಮಾಸ್ ಆಫ್ ಕಾಪರ್ ವೆಸಲ್ is equal to, let me take it as 50 gram again. 50 gram ಅಂತ ತಗೊಳ್ಳೋಣ. ಕರೆಕ್ಟ್ ಆಗಿ ಗೊತ್ತಾಗ್ತಿದೆಯಾ? ಅಂದ್ರೆ ಮಾಸ್ ಆಫ್ ಕಾಪರ್ ವೆಸಲ್ ಏನೋ 50 gram. ಇದನ್ನ ಕೊಟ್ಟಿರಲಿಲ್ಲ, ನಾನು ಡೇಟಾ ಈಗ ಕೊಡ್ತಾ ಇದ್ದೀನಿ. Are you getting my point? ಈಗ ನೋಡಿ, ಅಬ್ಸರ್ವ್ ಮಾಡಿ. ಕಾಪರ್ ವೆಸಲ್ ಇರುತ್ತಲ್ಲ, ಈ ಕಾಪರ್ ವೆಸಲ್ ಒಳಗಡೆ ಏನಾದ್ರು, ಕಾಪರ್ ವೆಸಲ್ ಇದು, ಇದ್ರೊಳಗಡೆ ಏನಾದ್ರು ಹಾಟ್ ವಾಟರ್ ಅನ್ನ ಹಾಕಿದ್ರೆ ಏನಾಗುತ್ತೆ? ಈ ಹಾಟ್ ವಾಟರ್ 80 ಡಿಗ್ರಿ ಸೆಲ್ಸಿಯಸ್ ವಾಟರ್ ಹಾಕ್ತೀವಿ ಅನ್ಕೊಳ್ಳಿ. ಈ ಕಾಪರ್ ವೆಸಲ್ ಏನ್ ಮಾಡುತ್ತೆ? 80 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ತಗೊಂಡ್ಬಿಡುತ್ತೆ. ಅದರ ಸಲುವಾಗಿ ಎರಡು ಹಾಟ್ ಬಾಟಲ್ಸ್ ಅಷ್ಟೇ. ನಾನು ಇಲ್ಲಿವರೆಗೂ ಹೇಳಿದ್ದು, ಬೇರೆ ಏನ್ ಹೇಳಿಲ್ಲ ಇದರಲ್ಲಿ. ನೆಕ್ಸ್ಟ್ ಆಮೇಲೆ ಸಿ ವ್ಯಾಲ್ಯೂ ಕೊಟ್ಟಿದಾರಲ್ಲ, ಕಾಪರ್ ಎಷ್ಟು ಇದೆ? 0.4 ಬರ್ಕೊಳ್ಳಿ. ಆಮೇಲೆ ಟೆಂಪರೇಚರ್ ಸೇಮ್ 80 ಇತ್ತು, ಅದೇ 80 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ನಿಜನಾ? ನೆಕ್ಸ್ಟ್ ಕೋಲ್ಡ್ ಬಾಡಿ ಬನ್ನಿ. then 50 gram of cold water ಅಂದ್ರೆ 50 gram ಬರ್ಕೊಳ್ಳಿ. ನೆಕ್ಸ್ಟ್ C is equal to ಏನಾಗುತ್ತೆ? 4.2 ಆಗುತ್ತೆ. ಟೆಂಪರೇಚರ್ ಎಷ್ಟಿದೆ? 10 ಡಿಗ್ರಿ
ಕಡೆ ಇರುವಂತ ಡೆಲ್ಟಾ ಟಿ ಏನಾಗುತ್ತೆ, ಇದು ಇನ್ಕ್ರೀಸ್ ಆಗಿದೆ, ಈ ಕಡೆ ಏನಾಗಿದೆ ಟೆಂಪರೇಚರ್ ಇನ್ಕ್ರೀಸ್ ಆಗಿದೆ, ಈ ಕಡೆ ಏನಾಗಿದೆ ಡಿಕ್ರೀಸ್ ಆಗಿದೆ. ಅದಕ್ಕೆ 80 ಮೈನಸ್ ಥೀಟಾ ಇಲ್ಲೇ ತಗೋತೀರಾ, ಥೀಟಾ ಮೈನಸ್ 10 ಮುಗಿದೋಯ್ತು. ಇನ್ನು ಬರ್ಕೊಂಬಿಡಿ ಡೈರೆಕ್ಟ್ ಆಗಿ ಫಾರ್ಮುಲಾ ಗೊತ್ತಿಲ್ಲ ನಿಮಗೆ, ಏನದು ಫಾರ್ಮುಲಾ, ಹೀಟ್ ಲಾಸ್ಟ್ ಬೈ ಹಾಟ್ ಬಾಡಿ ಇಸ್ ಈಕ್ವಲ್ ಟು ಹೀಟ್ ಗೇನ್ ಬೈ ಕೋಲ್ಡ್ ಬಾಡಿ. ಮೊದಲೇ ಹೇಳ್ಕೊಟ್ಟಿದ್ದೆ ಇದನ್ನ, ಅದನ್ನೇ ಈಗ ಫಾರ್ಮುಲಾ ನಾವು ಏನು ಯೂಸ್ ಮಾಡ್ತೀವಿ, ನ್ಯೂಮರಿಕಲ್ ಅಲ್ಲಿ ಯೂಸ್ ಮಾಡ್ತೀವಿ. ಯಾವ ರೀತಿಯಾಗಿ ಮಾಡ್ತೀವಿ, ಬೈ POC heat loss is equal to heat gain. heat loss ಅಂದ್ರೆ ಹಾಟ್ ಬಾಡಿನ heat loss ಎಷ್ಟು ಫಾರ್ಮುಲಾ ಬರ್ತದೆ, ಎರಡು. ಯಾವುದು, mc delta t plus mc delta t that is equal to mc delta t. ಎರಡು ಬಾಡಿ ಇದಲ್ಲ, ಎರಡು ಬಾಡಿ ಇದ್ರೆ ಎರಡು ಮಾಡಲೇಬೇಕು. ಸೊ m ಏನಿದೆ ವಾಟರ್ ಆ ಕಡೆ ಇರುತ್ತಲ್ಲ, ಇಲ್ಲೆಲ್ಲ ಬರ್ದಿದ್ವಿ 10 into c into 80 minus theta ಏನ್ ಬರೀತೀವಿ, 10 into 4.2 into 80 minus theta. ಇದೇನಾಯ್ತು, ವಾಟರ್ ಆಯ್ತು, ನಿಜಾನಾ. ನೆಕ್ಸ್ಟ್ ಪ್ಲಸ್ ಆಮೇಲೆ ಇದೇನಾಗುತ್ತೆ, ಕಾಪರ್ ಬಾಡಿ ಏನಾಗುತ್ತೆ 50 into c ಅಂದ್ರೆ 0.4 into 80 minus theta ಇದೊಂದಾಯ್ತು. ದಿಸ್ ಇಸ್ ಈಕ್ವಲ್ ಟು, ಮುಂದೆ ಜಾಗ ಇಲ್ಲ ಅಂದ್ರೆ ಕೆಳಗಡೆ ಬರೀತಾ ಇದೀನಿ, ಆ ಕಡೆ ಏನಿದೆ 50 into 4.2 into theta minus 10 ಮುಗಿದೋಯ್ತು. ಮಾಡಿ ಆರಾಮಾಗಿ 10 into 4.2 ಅಂದ್ರೆ 42 ಬ್ರಾಕೆಟ್ 80 minus theta ಪ್ಲಸ್ 50 into 0.4 ಅಂದ್ರೆ 54 200 ಆಗುತ್ತೆ. 200 ಆಗಿ 1 ಪಾಯಿಂಟ್ ಹಿಂದ್ಗಡೆ ಬಂದು ಟೋಟಲ್ ಆಗಿ 20 ಬರುತ್ತೆ. ಮಾಡಕ್ಕೆ ಬರುತ್ತೆ ನಿಮಗೆ 20 ಬ್ರಾಕೆಟ್ 80 minus theta that is equal to ಏನಾಗುತ್ತೆ 50 into 4.2 ಮಾಡಬೇಕು. 5 2s are 10, 1 is the carry, 5 4s are 20 21 ಮತ್ತೊಂದು 0 ಬರುತ್ತೆ, ಬಟ್ 210 is fine. 210 ಬ್ರಾಕೆಟ್ ಏನು ಬರುತ್ತೆ, theta minus 10 ಅಂತ ಮಾಡ್ತಿರಲ್ಲ ನೋಡಿ. ಈ ಕಡೆ ಏನ್ ಕಾಮನ್ ಇದೆ, 80 minus theta ಕಾಮನ್ ಇದೆ ಅಂತ ತಗೊಳ್ತೀನಿ, 80 minus theta ಕಾಮನ್ ತಗೊಳ್ತೀನಿ. 80 minus theta ಕಾಮನ್ ತಗೊಂಡ್ರೆ ಒಳಗಡೆ ನೋಡುತ್ತೆ 42 plus 20 ಉಳಿಯುತ್ತೆ. ಇಸ್ ಈಕ್ವಲ್ ಟು ಏನಾಗುತ್ತೆ 210 into theta 210 theta. ಕ್ಯಾಲ್ಕುಲೇಷನ್ ನೋಡ್ಕೋಬೇಕು. ಕ್ಯಾಲ್ಕುಲೇಷನ್ ನ ನೀವು ಯಾವ ರೀತಿ ಬೇಕಾದ ರೀತಿ ಮಾಡಬಹುದು. ನಾನು ಮಾಡೋ ಮೆಥಡ್ ಬೇರೆ, ನೀವು ಮಾಡೋ ಮೆಥಡ್ ಬೇರೆ, ಇನ್ನೊಬ್ರು ಮಾಡೋ ಮೆಥಡ್ ಬೇರೆ, ಬಟ್ ಕಾನ್ಸೆಪ್ಟ್ ಇಸ್ ಓನ್ಲಿ ದಿಸ್ ಮಚ್. minus 210 into 10 ಅಂದ್ರೆ ಏನಾಗುತ್ತೆ 2100. is it clear? okay. next ಏನ್ ಮಾಡ್ತೀರಾ, ಇಲ್ಲಿ 80 minus theta ಬ್ರಾಕೆಟ್ ಒಳಗಡೆ 42 plus 20 62 is equal to 210 theta minus 2100. ಇನ್ ಮಲ್ಟಿಪ್ಲೈ ಮಾಡಿ ಮಾಡಕ್ಕೆ ಬರುತ್ತಲ್ಲ, 80 minus theta into 62, 80 into 62 ಮಾಡಿ. 8 2s are 60, 1 is the carry, 8 6 are 48, then 49, then one more 0, 4960 minus theta into 62 is 62 theta is equal to 210 theta minus 2100. ಮುಂದೆ theta ಎಲ್ಲ ಒಂದ್ ಕಡೆ ಮಾಡಿ, ಉಳಿದೆಲ್ಲ ಒಂದ್ ಕಡೆ ಮಾಡಿ ಮಾಡಾದ್ಮೇಲೆ ಏನ್ ಆನ್ಸರ್ ಬರುತ್ತೆ. ಅದೇ ವೇಟಿಂಗ್ ಮೈ ಪಾಯಿಂಟ್ ಅಳಿಸ್ಬಿಟ್ಟು ನಿಮಗೋಸ್ಕರ ಕ್ಯಾಲ್ಕುಲೇಷನ್ ಕೂಡ ಮಾಡ್ಬಿಡ್ತೀನಿ ನಾನು. ನೀವು 10th ಸ್ಟ್ಯಾಂಡರ್ಡ್ ಮುಗಿಸ್ ಬಂದಿದ್ದೀರಾ, ಬೇಸಿಕ್ ಕ್ಯಾಲ್ಕುಲೇಷನ್ಸ್ ಎಲ್ಲವೂ ಗೊತ್ತಿರಬೇಕು ಮುದ್ದು ಮಕ್ಕಳೇ. ನಿಮಗೆ ಈ ಕ್ಯಾಲ್ಕುಲೇಷನ್ ಮೇಲೆ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದಿಲ್ಲ. ಎಕ್ಸಾಮ್ ಅಲ್ಲಿ ಕೊಡುವಾಗ ಈಸಿಯಾಗಿ ಕ್ಯಾನ್ಸಲ್ ಆಗುವಂತ ಆನ್ಸರ್ಗಳು ಬರ್ತಿರ್ತವೆ. ನಾವು ರ್ಯಾಂಡಮ್ ಆಗಿ ಕೊಟ್ಟಿರೋದು ಯಾವ್ದಾದ್ರು ಡೇಟಾ ಬರ್ಬೋದು, ಏನೇನಾಗುತ್ತೆ ನೋಡಿ ಆ ಕಡೆ ಅಲ್ಲಿ ಬರ್ಕೊಂಡಿದ್ದ ಅದೇ ಒಂದ್ಸರಿ ಬರ್ಕೋತೀನಿ. ಏನದು 4000 ಬಿಸಾಕ್ಬಿಡ್ತೀನಿ ಇಲ್ಲಿ, 4960 minus 62 theta that is equal to 210 theta minus 2100 ಇದೆಯಾ. ಆಮೇಲೆ 2100 ಇದೆಲ್ಲ ನಾ ಕಡೆ ತಗೊಂಡು ಹೋಗ್ಬಿಡೋಣ, ಇದು ಈ ಕಡೆ ತಗೊಂಡ್ಬಿಡೋಣ. ಏನಾಗುತ್ತೆ ಇದು 4960 ಇದನ್ನ ತಗೊಂಡು ಹೋಗಿ ಆ ಕಡೆ ಪ್ಲಸ್ 2100 that is equal to 210 theta ಅಂತ ಇದೆ. ಈ ಮೈನಸ್ ಈ ಕಡೆ ತಂದ್ರೆ ಪ್ಲಸ್ 62 theta ಆಯ್ತು, ನಿಜಾನಾ. ನೆಕ್ಸ್ಟ್ ಇದನ್ನ ಆಡ್ ಮಾಡ್ತೀರಾ, 0 0 ಆಗುತ್ತೆ, 6 and 0 6, 9 plus 1 10, 1 is the carry, 4 plus 3 7, 7060 is equal to ಇದು 210 ಇದೆ, 620 ಇದೆ, ಏನಾಗುತ್ತೆ ಎಲ್ಲ ಸೇರ್ಕೊಂಡು 830 theta ಆಗುತ್ತೆ. 830 ಅಲ್ಲ 62 ಅಲ್ಲ, ಇದು 62 ಅಂದ್ರೆ 272 theta ಆಗುತ್ತೆ. 210 62 ಇದು theta ಇದು 0 ಅಲ್ಲ, ಇದು 210 and 60 ಅಂದ್ರೆ 272 ಆಯ್ತು. so theta is equal to 7060 divided by 272 ಡಿಗ್ರಿ ಸೆಲ್ಸಿಯಸ್. ಏನು ಬರುತ್ತೆ ಕ್ಯಾಲ್ಕುಲೇಟರ್ ಹಾಕಿದ್ರೆ ಏನು ಬರುತ್ತೆ ಆನ್ಸರ್ ಬಂದ್ಬಿಡುತ್ತೆ. ಗೊತ್ತಾಯ್ತಾ ಮುದ್ದು ಮಕ್ಕಳ ಯಾವ ರೀತಿಯಾಗಿ ಮಾಡ್ಬೇಕಂತ ಹೇಳಿ? ಬಾರಿ ಸಿಂಪಲ್ ಆಗಿರುವಂತ ಒಂದು ಕಾನ್ಸೆಪ್ಟ್ ಇದೆ, ಇದು ನೀವು ಅರ್ಥ ಮಾಡ್ಕೊಳ್ಳಿ. ಇದ್ರಲ್ಲಿ ಏನ್ ಹೇಳಿದೀನಿ ಅಂತ ಹೇಳಿ ನಾನು ಇಲ್ಲಿವರೆಗೂ ಹೇಳಿದ್ದೇನೆಂದ್ರೆ, heat lost by hot body is equal to heat gained by cold body. ಅದರ ಮೇಲೆ ನಾವು ಇಲ್ಲಿವರೆಗೂ ನ್ಯೂಮರಿಕಲ್ ಮಾಡ್ತಾ ಇದ್ವಿ. ಇಲ್ಲಿ ಒಂದು ವರ್ಡ್ ಬರುತ್ತೆ, ಏನಂತ ಕರೀತಾರೆ ಅಂದ್ರೆ ಕ್ಯಾಲೋರಿ ಮೀಟರ್ ಅಂತ ಕರೀತಾರೆ. ಏನ್ ವರ್ಡ್ ಅದು? ಕ್ಯಾಲೋರಿ ಮೀಟರ್. ಕ್ಯಾಲೋರಿ ಮೀಟರ್ ಅಂದ್ರೆ ಏನ್ ಗೊತ್ತಾ? ಕ್ಲೋಸ್ಡ್ ಕಾಪರ್ ವೆಸಲ್. ಇದನ್ನ ಎಕ್ಸ್ಪೆರಿಮೆಂಟ್ ಕೂಡ ಮಾಡ್ತೀರಾ. ಏನದು? ಕ್ಲೋಸ್ಡ್
ಎಕ್ಸಾಂಪಲ್ ಇಲ್ಲಿ ಕೆಳಗಡೆ ಇತ್ತ ಏನಿದು ಕಾಪರ್ ವೆಸಲ್. ಲೆಟ್ ಮಿ ಟೇಕ್ ದಿಸ್ ಆಸ್ ಕಾಪರ್ ವೆಸಲ್. ಕಾಪರ್ ಒಂದು ಈ ರೀತಿಯ ಪಾತ್ರೆ ಇದೆ, ವೆಸಲ್ ಇದೆ. ಇದರ ಒಳಗಡೆ ಏನಾದ್ರು ನಾನು ವಾಟರ್ ಹಾಕ್ತೆ ಅನ್ಕೊಳ್ಳಿ, H2O at 80 ಡಿಗ್ರಿ ಸೆಲ್ಸಿಯಸ್. ಅವಾಗ ಈ ಕಾಪರ್ ವೆಸಲ್ ಟೆಂಪರೇಚರ್ ಎಷ್ಟಾಗುತ್ತೆ? 80 ಡಿಗ್ರಿ ಸೆಲ್ಸಿಯಸ್. ಒಳಗಡೆ ಇರುವಂತ ವಾಟರ್ ಅಂದ್ರೆ 80 ಡಿಗ್ರಿ ಸೆಲ್ಸಿಯಸ್ ಇದ್ದೇ ಇದೆ. ಈ ಕಾಪರ್ ವೆಸಲ್ ಕೂಡ ಏನಾಗುತ್ತೆ? ಇಟ್ ವಿಲ್ ಆಲ್ಸೋ ಬಿಕಮ್ ಎ ಹಾಟ್ ಬಾಡಿ ಬೈ ಗೇನಿಂಗ್ ದ ಸೇಮ್ ಟೆಂಪರೇಚರ್. ನಾನು ಏನ್ ಬರೀತೀನಿ ಅಂದ್ರೆ copper vessel gains same temperature as that of liquid, as that of substance present in it. ನೀವು ಮನೆಯಲ್ಲಿ ಅಬ್ಸರ್ವ್ ಮಾಡಿದ್ರೆ ಎಲ್ಲರೂ ಪ್ರೋಗ್ರಾಮ್ ಹೋಗಿರ್ತಾರೆ, ಒಂದು ಪಾತ್ರೆಗೆ ಸಾಂಬಾರ್ ಸುರಿತಾರೆ, ಸಾಂಬಾರ್ ಹಾಟ್ ಇರುತ್ತೆ, ಅದ್ರ ಜೊತೆಗೆ ಆ ಪಾತ್ರೆ ಏನಾಗುತ್ತೆ? ಹಾಟ್ ಆಗಿಬಿಡುತ್ತೆ. ಸೊ ವಿ ಹ್ಯಾವ್ ಟೂ ಹಾಟ್ ಬಾಡೀಸ್ ಹಿಯರ್. ಒನ್ ಇಸ್ ಸಾಂಬಾರ್, another is vessel. Here also one is hot water, another is copper vessel. Very clear. ಮುಗಿತಾ? ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗೋಣ. ಅಳಸ್ಬಿಡಿದ್ರೆ ನ್ಯೂಮರಿಕಲ್ ಸೆಕ್ಷನ್, ಕ್ಯಾಲ್ಕುಲೇಷನ್ ಸೆಕ್ಷನ್ ನೀವು ಮಾಡ್ಕೊಳ್ಳಿ. ಕಾನ್ಸೆಪ್ಟ್ ತಿಳಿಸೋದು ಮಾತ್ರ ನನ್ನ ಕೆಲಸ. ಓಕೆ, ಲೆಟ್ಸ್ ಗೆಟ್ ಇಂಟು ನೆಕ್ಸ್ಟ್ ಥಿಂಗ್ ನಾವು. ಇನ್ನು ಮುಂದಿನ ಕೆಲಸಕ್ಕೆ ಹೋಗೋಣ. ಒಂದು ಸ್ಯಾಂಪಲ್ ನ್ಯೂಮರಿಕಲ್ ಕೊಡ್ತೀನಿ, ಮಾಡ್ತೀರಾ? ಸ್ಯಾಂಪಲ್ ನ್ಯೂಮರಿಕಲ್ ಲಾಸ್ಟ್ ಕ್ಲಾಸ್ ಅಲ್ಲಿ ಮಾಡಿದ್ರಿ ಇದನ್ನ, ಬಟ್ ಈ ಕ್ಲಾಸ್ ಅಲ್ಲಿ ಕೂಡ ಮಾಡಿದ್ದೀರಾ. ಸ್ವಲ್ಪ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ನಿಮಗೆ. ಏನ್ ಮಾಡಿ ನೋಡಿ, ಟೆಂಪರೇಚರ್ ಬರ್ಕೋಬೇಕಿದ್ರೆ ಟೆಂಪರೇಚರ್ 600 gram of cold water, 600 gram of cold water increases by 15 degrees Celsius when mixed with 300 gram of hot water, 300 gram of hot water at 50 degrees Celsius. 50 degrees Celsius. ಈಗ ಏನು ಕೇಳ್ತಿದ್ದಾರೆ? Find initial temperature of cold water. ಲಾಸ್ಟ್ ಕ್ಲಾಸ್ ಅಲ್ಲಿ ನೀವು ಇದನ್ನ ಮಾಡಿದ್ರೆ ಆಲ್ರೆಡಿ CW is equal to 4.2 joule per gram per degree Celsius ಅಂತ ಕೊಟ್ಟಿದ್ದಾರೆ. ಲಾಸ್ಟ್ ಕ್ಲಾಸ್ ಅಲ್ಲಿ ಮಾಡಿದ್ರೆ, ಬಟ್ ಈ ಕ್ಲಾಸ್ ಅಲ್ಲಿ ಕೂಡ ಇದನ್ನ ಸಾಲ್ವ್ ಮಾಡಿ ನಿಮಗೆ ಕಾನ್ಫಿಡೆನ್ಸ್ ಸ್ವಲ್ಪ ಬೂಸ್ಟ್ ಆಗುತ್ತೆ. ಏನಿದೆ ಅಂತ ನೋಡಿ. ಸೇಮ್ ಅದೇ ಹಾಟ್ ಬಾಡಿ ಕೋಲ್ಡ್ ಬಾಡಿ ಏನಿತ್ತಲ್ಲ, ಆ ಹಾಟ್ ಬಾಡಿ ಕೋಲ್ಡ್ ಬಾಡಿ ಕಾನ್ಸೆಪ್ಟ್ ಇರೋದು, ಅದನ್ನೇ ನಾನು ಈ ರೀತಿಯಾಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡಕ್ಕೆ ಟ್ರೈ ಮಾಡ್ತೇನೆ. ಏನಿದೆ? ಟೆಂಪರೇಚರ್ ಆಫ್ 600 ಗ್ರಾಮ್ ಆಫ್ ಕೋಲ್ಡ್ ವಾಟರ್ ಅಂದ್ರೆ ಒಂದು ಕೋಲ್ಡ್ ಬಾಡಿ ಫಿಕ್ಸ್ ಆಗಿದೆ. ಈ ಕಡೆ ಏನಿದೆ? ಕೋಲ್ಡ್ ಬಾಡಿ ಫಿಕ್ಸ್ ಆಗಿದೆ. ಆಮೇಲೆ ಈ ಕಡೆ ಒಂದೇನಿದೆ? ಹಾಟ್ ಬಾಡಿ ಅಂಡ್ ಕೋಲ್ಡ್ ಬಾಡಿ. ಆ ಕಡೆ ಈ ಕಡೆ ಇದೆ. ಟೆಂಪರೇಚರ್ ಆಫ್ 600 ಗ್ರಾಮ್ ಆಫ್ ಕೋಲ್ಡ್ ವಾಟರ್ ಅಂದ್ರೆ ಮಾಸ್ ಆಫ್ ಕೋಲ್ಡ್ ವಾಟರ್ ಇಸ್ 600 ಗ್ರಾಮ್ ಅಂತ ಫಿಕ್ಸ್ ಆಯ್ತು. increases by 15 degree Celsius ಅಂದ್ರೆ ಇದು C ಎಷ್ಟಿರುತ್ತೆ? C ಅಂದ್ರೆ ವಾಟರ್ ಇದೆ 4.2. ಆಮೇಲೆ ಟೆಂಪರೇಚರ್ ನಮ್ಗೆ ಗೊತ್ತಿಲ್ಲ ಎಷ್ಟಿದೆ ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಟೇಕ್ ಇಟ್ as x. ಮಾಡಿದ್ದ ಲಾಸ್ಟ್ ಕ್ಲಾಸ್ ಅಲ್ಲಿ increases by 15 degree Celsius ಅಂದ್ರೆ ಇದು ಇನ್ಕ್ರೀಸ್ ಆಗಿ ಏನಾಗುತ್ತೆ? x plus 15 ಇನ್ಕ್ರೀಸ್ ಆಗುತ್ತಲ್ಲ. ಇಲ್ಲಿ ಮೊದಲು x ಇತ್ತು, ಈಗ x plus 15 ಆಗಿದೆ. ಆಮೇಲೆ when mixed with 300 gram of hot water ಅಂತಿದ್ದಾರೆ, ಅಂದ್ರೆ m is equal to 300 gram. 300 gram of hot water at C is equal to 4.2 ಆಗಿದೆ ಇರುತ್ತೆ. ಆಮೇಲೆ ಟೆಂಪರೇಚರ್ ಎಷ್ಟಿತ್ತು? 50 ಡಿಗ್ರಿ ಸೆಲ್ಸಿಯಸ್. ಹೌದಾ? ಇದು ಹಾಟ್ ಬಾಡಿ ಇರೋದಕ್ಕೆ ಇಲ್ಲಿ ಟೆಂಪರೇಚರ್ ಏನಾಗಬೇಕು? ಡಿಕ್ರೀಸ್ ಆಗಬೇಕು. ಮೊದಲು ಇಷ್ಟಿತ್ತು, ಈಗ ಇಷ್ಟಾಗಿದೆ. ಅಂದ್ರೆ ಡೆಲ್ಟಾ ಟಿ is equal to ಏನಾಗುತ್ತೆ? ಈ ಕಡೆ ಏನು ಡೆಲ್ಟಾ ಟಿ ಎಷ್ಟಾಗುತ್ತೆ? 15 ಡಿಗ್ರಿ ಸೆಲ್ಸಿಯಸ್ ಅಂತ ಬರುತ್ತೆ ಇಲ್ಲಿ. ಯಾಕೆ? 15 ಇನ್ಕ್ರೀಸ್ ಆಗಿದೆ. ಬಟ್ ಇಲ್ಲಿ ಚೆಕ್ ಮಾಡಿ, ಡೆಲ್ಟಾ ಟಿ is equal to ಏನಾಗುತ್ತೆ? ಮೊದಲು 50 ಇತ್ತು, ಈಗ ಎಷ್ಟಾಗಿದೆ? 50 minus x plus 15. ಲಾಸ್ಟ್ ಕ್ಲಾಸ್ ಅಲ್ಲಿ ಮಾಡಿದ್ರೆ ಇದನ್ನ ನೆನಪಿರಲಿ. ಏನಾಗುತ್ತೆ ಇದು? 50 minus x minus 15. 50 minus 15 ಅಂದ್ರೆ 35. 35 minus x ಬಂತು. ಮುಗಿದೋಯ್ತು. ನ್ಯೂಮರಿಕಲ್ ಮುಗಿದೋಗಿದೆ. ಇನ್ನೇನ್ ಮಾಡ್ತೀರಾ? ಹೀಟ್ ಲಾಸ್ಟ್ ಈಕ್ವಲ್ ಟು ಹೀಟ್ ಗೇನ್ ಮಾಡ್ಬಿಡ್ತೀರಾ. ಹೀಟ್ ಲಾಸ್ಟ್ is equal to heat gain by what principle? ಇಲ್ಲಿ ಕೆಳಗಡೆ ಬರೆದ್ಬಿಡ್ರಿ. by POC ಅಲ್ಲ, principle of calorimetry. ಆ ಕಡೆ ಏನು ಬರೀತಾರೆ? mc delta t. ಈ ಕಡೆ ಏನು ಬರೀತಾರೆ? mc delta t. ಅದೊಂದು ಕಾಮನ್. ಅಲ್ಲಿ m ಏನಿದೆ? 300 ಗ್ರಾಮ್. c ಏನಿದೆ? 4.2. ಡೆಲ್ಟಾ t ಏನಿದೆ? ಡೆಲ್ಟಾ t ನೋಡ್ಕೊಳ್ಳಿ. 35 minus x ಇದೆ. ಇದು ಈ ಕಡೆ ಆಯ್ತು. ನೆಕ್ಸ್ಟ್ ಈ ಕಡೆ ಕೋಲ್ಡ್ ಬಾಡಿ ಬನ್ನಿ. m ಏನಿದೆ? 600. c ಏನಿದೆ? 4.2. ಆಮೇಲೆ ಡೆಲ್ಟಾ t ಏನಿದೆ? 15. ಇಲ್ಲಿ ಮಾಡಿದ್ರೆ ನೋಡಿ 4.2 got cancelled. 300 ones are 300 twos are cancel. Easy, simple ಆಗಿದೆ. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಏನು ನೋಡಿದ್ದೀವಿ? 35 minus x is equal to ಏನು ನೋಡಿದ್ದೀವಿ? 2 into 50. So 35 minus x is equal to 30. x ಆ ಕಡೆ ಕಳಿಸಿದ್ರೆ ಈ ಕಡೆ ಕಳಿಸಿ. So 35 minus 30 is equal to x.
ಮಾಡ್ತೀರಾ ಮುದ್ದು ಮಕ್ಕಳೇ? 35 minus 30 ಅಂದ್ರೆ 5. 5 is equal to x, x is equal to 5 degrees Celsius. ಇಲ್ಲಿ ಬರ್ಕೊಂಡಿದ್ರಲ್ಲ, ಏನ್ ಬರ್ಕೊಂಡಿದ್ವಿ? x ಅಂತ ಬರ್ಕೊಂಡಿದ್ವಿ. ಇದೇ ಏನಾಗುತ್ತೆ? 5 degrees Celsius. ಈ ಪ್ರಾಬ್ಲಮ್ ಅನ್ನ ಮಾಡಿಸಿರೋದಕ್ಕೆ ನಿಮಗೆ ಇನ್ನೊಂದು ಸ್ವಲ್ಪ ಐಡಿಯಾ ಬರಲಿ, ಸ್ವಲ್ಪ ಕಾನ್ಫಿಡೆನ್ಸ್ ಬೂಸ್ಟ್ ಅಪ್ ಆಗಲಿ ಅಂತ ಹೇಳಿ. ಓಕೆ, ಲೆಟ್ಸ್ ಗೆಟ್ ಇಂಟು ನೆಕ್ಸ್ಟ್ ಕಾನ್ಸೆಪ್ಟ್. ನಾವು ಇಲ್ಲಿವರೆಗೂ ನಿಮ್ಗೆಲ್ಲ ಗೊತ್ತಾಗ್ಬಿಟ್ಟಿದೆ ಈಗ ಏನೇನ್ ಹೇಳಿದ್ರಿ ಅಂತ ಹೇಳಿ. ಅಳಿಸ್ಲಾ ಇದೆಲ್ಲವನ್ನು. ಲೆಟ್ಸ್ ಗೆಟ್ ಇಂಟು ನೆಕ್ಸ್ಟ್ ಕಾನ್ಸೆಪ್ಟ್. ನಾವು ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗಿ ಏನಿದೆ ಅಂತ ಹೇಳಿ ನೋಡೋಕೆ ಶುರು ಮಾಡೋಣ. ಐ ಹೋಪ್ ಎವ್ರಿಬಡಿ ಇಸ್ ಫೈನ್. ಮನೆಯಲ್ಲಿ ಎಲ್ಲರೂ ಆರಾಮಾಗಿದ್ದೀರಾ? ಸ್ಟಡಿ ಮಾಡ್ತಾ ಇದ್ದೀರಾ? ನೋಟ್ಸ್ ಗಳನ್ನ ಮಾಡ್ಕೊಳ್ತಾ ಇದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ನನಗಂತೂ ಗೊತ್ತಿಲ್ಲ ಅದು ಏನ್ ಮಾಡ್ತಿದ್ರು ಅಂತ ಹೇಳಿ. ನಮ್ಮ ಕೆಲಸ ಅಂತೂ ನಿಮಗೆ ಪ್ರಾಪರ್ ಆಗಿರುವಂತ ನಾಲೆಜ್ ಕೊಡೋದು, ಅದನ್ನ ನಾವು ಮಾಡ್ತಾ ಇದ್ದೀವಿ. ನೀವು ಕೂಡ ನಿಮ್ ಕೆಲಸವನ್ನ ನೀವು ಮಾಡ್ತಾ ಇರಬೇಕು. ಓಕೆ, ಎಲ್ಲರೂ ಹೆಡ್ಡಿಂಗ್ ಹಾಕ್ತೀರಾ ಈಗ. ಎವ್ರಿಬಡಿ ಇಸ್ ಗೋಯಿಂಗ್ ಟು ಪುಟ್ ಎ ಬ್ಯೂಟಿಫುಲ್ ಹೆಡ್ಡಿಂಗ್ ದಟ್ ಈಸ್ ಕಾಲ್ಡ್ ಆಸ್ ಲೇಟೆಂಟ್ ಹೀಟ್. ಏನಂತ ಹೆಡ್ಡಿಂಗ್ ಹಾಕ್ತೀರಾ? ಲೇಟೆಂಟ್ ಹೀಟ್ ಅಂತ ಹೆಡ್ಡಿಂಗ್ ಹಾಕ್ತೀರಾ. ಬೇಸಿಕಲಿ ಲೇಟೆಂಟ್ ಅಂದ್ರೆ ಏನು ಗೊತ್ತಾ? ಹಿಡನ್. ಹಿಡನ್ ಅಂದ್ರೆ ಲೇಟೆಂಟ್. ಗೊತ್ತು ಮಾಡ್ಕೊಂಡಿದ್ದೀರಾ? ಲೇಟೆಂಟ್ ಅಂದ್ರೆ ಏನು ಹೇಳಿ? ಹಿಡನ್ ಹೀಟ್. ಎಕ್ಸ್ಪ್ಲೈನ್ ಮಾಡ್ತೀನಿ ಏನಾಗ್ತದೆ. ಈಗ ನೋಡಿ, ನನ್ನ ಹತ್ರ ವಾಟರ್ ಇದೆ ಇಲ್ಲಿ. ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ವಾಟರ್. ಈ ರೀತಿಯಾಗಿ ವಾಟರ್ ಇದೆ. ಈ ವಾಟರ್ ಇದು 10 ಡಿಗ್ರಿ ಸೆಲ್ಸಿಯಸ್ ಇದೆ. ಟೆಂಪರೇಚರ್ ಎಷ್ಟಿದೆ? 10 ಡಿಗ್ರಿ ಸೆಲ್ಸಿಯಸ್. ಈ 10 ಡಿಗ್ರಿ ಸೆಲ್ಸಿಯಸ್ ನಾನೇನಾದ್ರು ಹೀಟ್ ಕೊಟ್ಟೆ ಅನ್ಕೊಳ್ಳಿ. ಏನ್ ಕೊಡ್ತೀನಿ? ಹೀಟ್ ಕೊಡ್ತೀನಿ. ಹೀಟ್ ಕೊಟ್ಟಾದ್ಮೇಲೆ ಈ 10 ಡಿಗ್ರಿ ಸೆಲ್ಸಿಯಸ್ ಏನಾಯ್ತು? 15 ಡಿಗ್ರಿ ಸೆಲ್ಸಿಯಸ್. 15 ಡಿಗ್ರಿ ಸೆಲ್ಸಿಯಸ್. ಅವಾಗ ನೀವು ಹೀಟ್ ಕೊಟ್ಟಿದ್ದೀರಲ್ಲ, ದಿಸ್ ಈಸ್ ನಾಟ್ ಲೇಟೆಂಟ್ ಹೀಟ್. ದಿಸ್ ಈಸ್ ನಾಟ್ ಲೇಟೆಂಟ್ ಹೀಟ್. ಇದು ಲೇಟೆಂಟ್ ಹೀಟ್ ಅಲ್ಲ. ಇದು ಲೇಟೆಂಟ್ ಹೀಟ್ ಅಲ್ಲ. ಇದು ಅರ್ಥ ಮಾಡ್ಕೊಳ್ಳಿ. ಹಿಡನ್ ಹೀಟ್ ಅಲ್ಲ. ಇಲ್ಲಿ ಕಾಣಿಸ್ತಾ ಇದೆ 10 ಡಿಗ್ರಿ ಸೆಲ್ಸಿಯಸ್ ಇದು 15 ಡಿಗ್ರಿ ಸೆಲ್ಸಿಯಸ್ ಆಗಿದೆ ಅಂದ್ರೆ ಟೆಂಪರೇಚರ್ ಏನಾಗಿದೆ? ಅಲ್ಲಿ ಟೆಂಪರೇಚರ್ ಚೇಂಜ್ ಆಗಿದೆ. ಟೆಂಪರೇಚರ್ ಚೇಂಜ್. ಟೆಂಪರೇಚರ್ ಚೇಂಜ್ ಕ್ಯಾನ್ ಬಿ ಸೀನ್. ಇದು ಏನ್ ಮಾಡಬಹುದು? ನಾವು ನೋಡಬಹುದು. ಬಟ್ ಲೇಟೆಂಟ್ ಹೀಟ್ ಅಂದ್ರೆ ಏನಿದೆ? ಅದು ಹಿಡನ್ ಹೀಟ್ ಇದೆ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ಮೈ ಪಾಯಿಂಟ್? ಇದಂದ್ರೂ ಲೇಟೆಂಟ್ ಹೀಟ್ ಅಲ್ಲ. ಬಟ್ ಅದೇ ಈ ಕಡೆ ಬನ್ನಿ. ನನ್ನ ಹತ್ರ ಇಲ್ಲಿ ಐಸ್ ಇದೆ. ಐ ಹ್ಯಾವ್ ಐಸ್. ಐಸ್ ಗೊತ್ತಲ್ಲ? ಐಸ್ ಟೆಂಪರೇಚರ್ 0 ಡಿಗ್ರಿ ಸೆಲ್ಸಿಯಸ್ ಇದೆ ಅನ್ಕೊಳ್ಳಿ. 0 ಡಿಗ್ರಿ ಸೆಲ್ಸಿಯಸ್. ಈ 0 ಡಿಗ್ರಿ ಸೆಲ್ಸಿಯಸ್ ಇದೆ. ನಾನು ಏನ್ ಮಾಡ್ಬೇಕಾದ್ರೆ ವಾಟರ್ ಮಾಡಬೇಕು. ಏನ್ ಮಾಡ್ಬೇಕು? ಇದನ್ನ ವಾಟರ್. ಐಸ್ ವಾಟರ್ ಆಗುತ್ತಲ್ಲ, ವಾಟರ್ ಆಗ್ಬೇಕಾದ್ರೆ ನಾನು ಹೀಟ್ ಕೊಡ್ತಾ ಇದ್ದೀನಿ. ಹೀಟ್ ಕೊಡ್ತಾ ಇದ್ದೀನಿ ಅಂದ್ರೆ ಈ ಐಸ್ ಏನು ವಾಟರ್ ಆಯ್ತಲ್ಲ, ವಾಟರ್ 10 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಆಗುತ್ತಾ? ಇಲ್ಲ. ಇದು ಕೂಡ ಏನಾಗುತ್ತೆ? 0 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಆಗ್ಬೇಕು. Are you getting my point? Ice at 0 degree Celsius is converted to water at 0 degree Celsius. ಅಷ್ಟೇ ಆಗುತ್ತದು. ಬಟ್ ಇಲ್ಲಿ ಹೀಟ್ ಕೊಟ್ಟಿದ್ದೀನಿ. ಇಲ್ಲಿ ಟೆಂಪರೇಚರ್ ಚೇಂಜ್ ಆಗಿದೆ. ಟೆಂಪರೇಚರ್ ಚೇಂಜ್. ಟೆಂಪರೇಚರ್ ಚೇಂಜ್ ಇಲ್ಲ. ಇಲ್ಲಿ ಟೆಂಪರೇಚರ್ ಚೇಂಜ್ ಇಲ್ಲ. ಅಂದ್ರೆ ಇಲ್ಲಿ ಕೊಟ್ಟಿರುವಂತ ಹೀಟ್ ಎಲ್ಲಿ ಹೋಯ್ತು? ದಿಸ್ ಹೀಟ್, ವಾಟ್ ಎವರ್ ಹೀಟ್ ಐ ಹ್ಯಾವ್ ಗಿವನ್, ಇಟ್ ಈಸ್ ಯೂಸ್ಡ್ to break the bonds in ice. ಐಸ್ ಒಳಗಡೆ ಬಾಂಡ್ಸ್ ಇರುತ್ತಲ್ಲ, ಐಸ್ ಮೆಟೀರಿಯಲ್ ಹೆಂಗಿರುತ್ತೆ? ವಾಟರ್ ಅಂದ್ರೂ ಆರಾಮಾಗಿ ಫ್ಲೋಯಿಂಗ್ ಇರುತ್ತೆ. ಐಸ್ ಮೆಟೀರಿಯಲ್ ಹೆಂಗ್ ಕುಡ್ಕೊಂಡು ಕೂತಿರ್ತಾವಲ್ಲ ಜೊತೆಗೆ, ಅದನ್ನ ಬ್ರೇಕ್ ಮಾಡ್ಬೇಕಾದ್ರೆ ನಾನು ಹೀಟ್ ಕೊಟ್ಟೆ. 0 ಡಿಗ್ರಿ ಸೆಲ್ಸಿಯಸ್ 0 ಡಿಗ್ರಿ ಸೆಲ್ಸಿಯಸ್ ಗೆ ಬಂದಿದೆ. ಈ ಹೀಟ್ ಏನಂತ ಕರಿತೀನಿ ಅಂದ್ರೆ ನಾನು ಲೇಟೆಂಟ್ ಹೀಟ್ ಅಂತ ಕರಿತೀನಿ. ಏನಂತ ಕರಿತೀನಿ? ಲೇಟೆಂಟ್ ಹೀಟ್. ಲೇಟೆಂಟ್ ಹೀಟ್ ಅಂದ್ರೆ ಮೀನಿಂಗ್ ಏನಂದ್ರೆ, ನೋಡಿ ಇನ್ನೊಂದು ಎಕ್ಸ್ಪ್ಲೈನ್ ಮಾಡ್ತೀನಿ. ಲೇಟೆಂಟ್ ಹೀಟ್ ಡೆಫಿನೇಷನ್ ಬರೋಣ. ಈಗ ಹೀಟ್ ಕೊಡ್ತೀವಲ್ಲ, ಈ ಹೀಟ್ ಕೊಟ್ಟಿರುವಂತ ಏನ್ ಹೀಟ್ ಕೊಟ್ಟಿದ್ದೀನಿ, ಇಟ್ ಹ್ಯಾಸ್ 2 ಟಾಸ್ಕ್. ಇದರ ಹತ್ರ 2 ಕೆಲಸಗಳಿರ್ತವೆ. 2 ಟಾಸ್ಕ್. 2 ಟಾಸ್ಕ್ಗಳು ಯಾವ್ಯಾವ ಅಂದ್ರೆ, ಇಟ್ ಕ್ಯಾನ್ ಚೇಂಜ್ ಟೆಂಪರೇಚರ್. ಇಟ್ ಕ್ಯಾನ್ ಚೇಂಜ್ ಟೆಂಪರೇಚರ್. ಸ್ವಲ್ಪ ಪೇಷನ್ಸ್ ಇರಲಿ. ಇಟ್ ಕ್ಯಾನ್ ಚೇಂಜ್ ಟೆಂಪರೇಚರ್. ಎರಡನೇದು, ಇಟ್ ಕ್ಯಾನ್ ಚೇಂಜ್ ಸ್ಟೇಟ್. ಇಟ್ ಕ್ಯಾನ್ ಚೇಂಜ್ ಸ್ಟೇಟ್. ಅರ್ಥ ಆಗ್ತಿದೆಯಾ? ಈ 2 ಟಾಸ್ಕ್ಗಳು ಹೀಟ್ ಏನೇನ್ ಮಾಡಬಹುದು? ಇಟ್ ಕ್ಯಾನ್ ಚೇಂಜ್ ಟೆಂಪರೇಚರ್. ಟೆಂಪರೇಚರ್ ನ ಚೇಂಜ್ ಮಾಡಬಹುದು. ಒಂದೇ ಕೆಲಸ. ಎರಡನೇ ಕೆಲಸ ಏನು? ಇಟ್ ಕ್ಯಾನ್ ಚೇಂಜ್ ಸ್ಟೇಟ್. ಒಂದೇ ಕೆಲಸ ಮಾಡಬಹುದು ಒಂದ್ ಸರ್ತಿಗೆ. ಒಂದು ಸ್ಟೇಟ್ ಚೇಂಜ್ ಮಾಡಬಹುದು, ಇಲ್ಲಾಂದ್ರೆ ಟೆಂಪರೇಚರ್ ಚೇಂಜ್ ಮಾಡಬಹುದು. ಟುಗೆದರ್ ಇಟ್ ಕೆನಾಟ್ ಡು ಬೋತ್. ಎರಡನ್ನೂ ಒಮ್ಮೆ ಮಾಡಕ್ ಆಗೋದಿಲ್ಲ. ಟೆಂಪರೇಚರ್ ಚೇಂಜ್ ಮಾಡ್ತಾ ಇದ್ರೆ ಸ್ಟೇಟ್ ಚೇಂಜ್ ಮಾಡೋದಿಲ್ಲ. ಸ್ಟೇಟ್ ಚೇಂಜ್ ಮಾಡ್ತಾ ಇದ್ರೆ ಟೆಂಪರೇಚರ್ ಚೇಂಜ್ ಮಾಡೋದು. ಗೊತ್ತು ಮಾಡ್ಕೊಳ್ಳಿ. ಇಲ್ಲಿ ಬನ್ನಿ, ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ. 10 ಡಿಗ್ರಿ ಸೆಲ್ಸಿಯಸ್ ಇಂದ 15 ಡಿಗ್ರಿ ಸೆಲ್ಸಿಯಸ್ ಆಗಿದೆಯಲ್ಲ, ಇಲ್ಲಿ ಏನಾಗ್ತಾ ಇದೆ? ಟೆಂಪರೇಚರ್ ಚೇಂಜ್ ಆಗ್ತಾ ಇದೆ. ಟೆಂಪರೇಚರ್ ಚೇಂಜ್ ಆಗ್ತಿದೆ ಅಂತ ಹೇಳಿ ಸ್ಟೇಟ್ ಏನಾದ್ರೂ ಚೇಂಜ್ ಆಗಿದೆಯಾ? ವಾಟರ್ ಇದ್ದು ವಾಟರ್ ಇದೆ, ಲಿಕ್ವಿಡ್ ಇದ್ದು ಲಿಕ್ವಿಡ್ ಇದೆ, ಏನೂ ಚೇಂಜ್ ಆಗಿಲ್ಲ. ಟೆಂಪರೇಚರ್ ಚೇಂಜ್ ಅಷ್ಟೇ ಆಗ್ತದೆ. ಇಲ್ಲಿ ಬನ್ನಿ, ಇಲ್ಲಿ ನೋಡಿ, ಇಲ್ಲಿ ಏನಾಯ್ತು? ಐಸ್ ಏನಿದ್ದು ಸಾಲಿಡ್. ಐಸ್ ಇಸ್ ಸಾಲಿಡ್. ಬಟ್ ಈ ವಾಟರ್ ಅನ್ನೋದು ಏನಾಗಿದೆ? ಇದು ಲಿಕ್ವಿಡ್ ಆಗಿದೆ. ಇಲ್ಲಿ ಏನಾಗಿದೆ? ಇಲ್ಲಿ ಸ್ಟೇಟ್ ಚೇಂಜ್ ಆಗಿದೆ. ಆರ್
ಪಾಯಿಂಟ್. ಸ್ಟೇಟ್ ಚೇಂಜ್ ಆಗ್ತಾ ಇದ್ರೆ ಟೆಂಪರೇಚರ್ ಚೇಂಜ್ ಆಗೋದಿಲ್ಲ, 0 ಇದೆ 0 ಇದೆ. ಬಟ್ ಇಲ್ಲೇನ್ ಚೇಂಜ್ ಆಗ್ತದೆ, ಟೆಂಪರೇಚರ್ ಚೇಂಜ್ ಆಗ್ತದೆ, ಲಿಕ್ವಿಡ್ ಇದೆ, ಲಿಕ್ವಿಡ್ ಇದೆ, ಸ್ಟೇಟ್ ಅಂದ್ರೆ ಚೇಂಜ್ ಆಗಿಲ್ಲ. ಮುದ್ದು ಮಕ್ಕಳೇ, heat can do two things. What are they? It can change the temperature or it can change the state. Latent heat ಅಂದ್ರೆ ಮೀನಿಂಗ್ ಏನು ಗೊತ್ತಾ, ಸ್ಟೇಟ್ ಚೇಂಜ್ ಆಗಬೇಕು. ಏನ್ ಚೇಂಜ್ ಆಗಬೇಕು, ಸ್ಟೇಟ್ ಚೇಂಜ್ ಆಗಬೇಕು, ಟೆಂಪರೇಚರ್ ಚೇಂಜ್ ಆಗಂಗಿಲ್ಲ. ಅದಕ್ಕೆ ಲೇಟೆಂಟ್ ಹೀಟ್ ಡೆಫಿನೇಷನ್ ಅಂದ್ರೆ ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್ ಟು ಚೇಂಜ್ ದ ಸ್ಟೇಟ್ ಆಫ್ ಒನ್ ಮೆಟೀರಿಯಲ್. ಒನ್ ಸ್ಟೇಟ್ ಟು ಅನದರ್ ಸ್ಟೇಟ್ ಚೇಂಜ್ ಆಗಬೇಕು, ಟೆಂಪರೇಚರ್ ಚೇಂಜ್ ಮಾಡಿದೆ. ಗೊತ್ತು ಮಾಡ್ಕೊಳ್ಳಿ, ಲೇಟೆಂಟ್ ಹೀಟ್ ಅಂದ್ರೆ ಏನು, ಹೀಟ್ ರಿಕ್ವೈರ್ಡ್. ಗೊತ್ತು ಮಾಡ್ಕೊಳ್ಳಿ ಏನಿದೆ ಅಂತ ಹೇಳಿ, ಹೀಟ್ ರಿಕ್ವೈರ್ಡ್ ಟು ಚೇಂಜ್ ದ ಸ್ಟೇಟ್, ಟು ಚೇಂಜ್ ದ ಸ್ಟೇಟ್ ವಿತೌಟ್ ಚೇಂಜಿಂಗ್ ಟೆಂಪರೇಚರ್, ವಿತೌಟ್ ಚೇಂಜಿಂಗ್ ಟೆಂಪರೇಚರ್. ಸ್ಟೇಟ್ ಅಂದ್ರೆ ಗೊತ್ತಾಗುತ್ತಲ್ಲ, ಸ್ಟೇಟ್ ಅಂದ್ರೆ ಏನು, ಸಾಲಿಡ್ ಸ್ಟೇಟ್, ಲಿಕ್ವಿಡ್ ಸ್ಟೇಟ್, ಗ್ಯಾಸಿಯಸ್ ಸ್ಟೇಟ್ ಅಂತ ಗೊತ್ತಿದೆ ನಿಮಗೆ. ಹೀಟ್ ರಿಕ್ವೈರ್ಡ್ ಟು ಚೇಂಜ್ ದ ಸ್ಟೇಟ್ ಫ್ರಮ್ ಒನ್ ಸ್ಟೇಟ್ ಟು ಅನದರ್ ಸ್ಟೇಟ್, ಸಾಲಿಡ್ ಟು ಲಿಕ್ವಿಡ್, ಲಿಕ್ವಿಡ್ ಟು ಗ್ಯಾಸ್, ವಿತೌಟ್ ಚೇಂಜಿಂಗ್ ದ ಟೆಂಪರೇಚರ್. ಟೆಂಪರೇಚರ್ ಚೇಂಜ್ ಆಗಿಲ್ಲ, ಅದಕ್ಕೆ ಏನಂತ ಕರೀತಾರೆ, ಲೇಟೆಂಟ್ ಹೀಟ್. ಮತ್ತೆ ಎಲ್ಲಿ ಹೋಗ್ತಾರೆ ಲೇಟೆಂಟ್ ಹೀಟ್, ಆ ಹೀಟ್ ಎಲ್ಲಿ ಹೋಗ್ತಾ ಇದೆ, ಇಟ್ ಈಸ್ ಯೂಸ್ ಟು ಬ್ರೇಕ್ ದ ಬಾಂಡ್ಸ್ ಇನ್ ಐಸ್. ಆ ಐಸ್ ಒಳಗಡೆ ಏನು ಬಾಂಡ್ಸ್ ಇರುತ್ತೆ, ಆ ಬಾಂಡ್ಸ್ ಅನ್ನ ಬ್ರೇಕ್ ಮಾಡಕ್ಕೆ ಏನು ಯೂಸ್ ಮಾಡ್ತೀವಿ ನಾವು, ಆ ಲೇಟೆಂಟ್ ಹೀಟ್ ಅನ್ನ ಯೂಸ್ ಮಾಡ್ತೀವಿ. ಸ್ವಲ್ಪ ಐಡಿಯಾ ಬಂದಿದೆ ನೋಡಿ. ಒಂದ್ ಮೂವಿ ನೋಡಕ್ ಹೋಗ್ತೀರಾ 3 ಗಂಟೆ, ಆ 3 ತಾಸು ಒಳಗಡೆ ನೀವ್ ಏನಾದ್ರು ಹೋಗಿ 10 ನಿಮಿಷ ಒಳಗಡೆ ನಮ್ಮ ಮೂವಿ ಗೊತ್ತಾಗ್ಲಿ ಅಂದ್ರೆ ಗೊತ್ತಾಗಕ್ಕೆ ಸಾಧ್ಯ ಇಲ್ಲ. ನೀವೇನ್ ಮಾಡ್ಬೇಕು, ಅಟ್ ಲೀಸ್ಟ್ 2 ತಾಸುಗಳ ಮೂವಿ ನೋಡಬೇಕು, ಅವಾಗ ನಿಮ್ಗೆ ಆ ಮೂವಿ ಅರ್ಥ ಆಗ್ತದೆ. ಹಾಗೆ ಕಾನ್ಸೆಪ್ಟ್ ಫುಲ್ ತಿಳಿಬೇಕಾಗಿದ್ರೆ ಒಮ್ಮೆ ತಿಳಿಯಂಗಿಲ್ಲ. ನೋಡಿ, ಇಲ್ಲಿ ಬಂದಿವಿ, ಟೆಂಪರೇಚರ್ ಚೇಂಜ್ ಆದಿವಿ, ಇಲ್ಲಿ ಬಂದಿವಿ, ಸ್ಟೇಟ್ ಚೇಂಜ್ ಆದಿವಿ, ಮತ್ತೆ ಎಲ್ಲಿ ಹೋದಿವಿ, ಇಲ್ಲಿ ಹೋದಿವಿ, ಹೌದಾ. ಹೀಟ್ 2 ಕೆಲಸ ಮಾಡ್ತದೆ ಅಂತ ಹೇಳಿ ಮತ್ತೆ ಇಲ್ಲಿ ಬಂದಿದ್ವಿ, ಕಡೆ ಕೊಟ್ಟು ಟೆಂಪರೇಚರ್ ಕೊಟ್ಟಿವಿ. ವಾಟ್ ಈಸ್ ಲೇಟೆಂಟ್ ಹೀಟ್, ದ ಹೀಟ್ ರಿಕ್ವೈರ್ಡ್, ಏನ್ ಹೇಳಿ, ದ ಹೀಟ್ ರಿಕ್ವೈರ್ಡ್ ಟು ಚೇಂಜ್ ದ ಸ್ಟೇಟ್ ವಿದೌಟ್ ಚೇಂಜಿಂಗ್ ದ ಟೆಂಪರೇಚರ್. ಟೆಂಪರೇಚರ್ ಚೇಂಜ್ ಮಾಡಿದ್ರೆ ಮಾಡುವಂತ ಹೀಟ್ಗೆ ಲೇಟೆಂಟ್ ಹೀಟ್ ಅಂತ ಕರೀತೀವಿ. ಮೇಕ್ ಎ ನೋಟ್ ಆಫ್ ಆಲ್ ದಿಸ್ ಥಿಂಗ್ಸ್, ಎಲ್ಲಾನು ಬರ್ಕೊಳ್ಳಿದನ್ನ ಅಳಿಸ್ತಾ ಇದ್ದೀನಿ. ನೆಕ್ಸ್ಟ್ ಮುಂದೆ ಹೋಗೋಣ, ಏನಿದೆ ಅಂತ ಹೇಳಿ ತಿಳ್ಕೊಳ್ಳೋಕೆ ಶುರು ಮಾಡೋಣ, ಗೊತ್ತು ಮಾಡ್ಕೊಳ್ಳೋಣ. ಬಾರಿ ಇಂಟ್ರೆಸ್ಟಿಂಗ್ ಇದೆ ಟಾಪಿಕ್, ಇಂಟ್ರೆಸ್ಟಿಂಗ್ ಇದೆ, ಗೊತ್ತು ಮಾಡ್ಕೊಂಡ್ರೆ ಇಂಟ್ರೆಸ್ಟಿಂಗ್ ಇದೆ, ಬೋರ್ ಮಾಡ್ಕೊಳಂಗಿಲ್ಲ ನಡುವೆ. ಸರ್ ಏನ್ ಸರ್ ತುಂಬಾ ಲೆಂದಿ ಆಯ್ತು, ಕಾನ್ಸೆಪ್ಟ್ ಗೊತ್ತಾಗ್ತಾ ಇಲ್ಲ. ಹೌದು, ಮತ್ತೆ ಸೈನ್ಸ್ ಹಂಗೆ ಆಗುತ್ತಾ, ಇಲ್ಲ. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಸೋ ಮೆನಿ ಥಿಂಗ್ಸ್, ದೆನ್ ಓನ್ಲಿ ಯು ವಿಲ್ ಗೆಟ್ ಟು ನೋ. ಮತ್ತೆ ರೆಗ್ಯುಲರ್ ಕ್ಲಾಸ್ ಬರ್ತಿರಲ್ಲ, ಅವಾಗ ಎಕ್ಸ್ಪ್ಲೇನ್ ಮಾಡ್ತಿದ್ದೀನ, ಬಿಡೋದಿಲ್ಲ. ಬಟ್ ಈಗ ನೀವು ಅಲ್ಲಿ ಇರೋದ್ರಿಂದ ಏನೇನಿದೆ ಅಂತ ಹೇಳೋದ್ರಿಂದ ನೋಡೋದು ನಿಮ್ಮ ಕೆಲಸ ಆಗಿದೆ. ಓಕೆ, ನೋಡಿ ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಇಲ್ಲೇನಿದೆ ಅಂದ್ರೆ 1 ಗ್ರಾಮ್ ಆಫ್ ಐಸ್ ಇದೆ. ಏನಿದೆ, 1 ಗ್ರಾಮ್ ಆಫ್ ಐಸ್ ಇದೆ, ಹೌದಾ. 1 ಗ್ರಾಮ್ ಆಫ್ ಐಸ್ ಇರೋದಕ್ಕೆ ನಾನು ಏನ್ ಕೊಡ್ತೀನಿ ಅಂದ್ರೆ ಹೀಟ್ ಕೊಡ್ತೀನಿ. ಏನ್ ಕೊಡ್ತೀನಿ, ಹೀಟ್ ಕೊಡ್ತೀನಿ. ಹೀಟ್ ಕೊಡಿದ ತಕ್ಷಣ ಇದೇನಾಗುತ್ತೆ, ಇದು ನಾರ್ಮಲ್ ಆಗಿ ಬಂದು 1 ಗ್ರಾಮ್ ಆಫ್ ವಾಟರ್ ಆಗುತ್ತೆ. 1 ಗ್ರಾಮ್ ಆಫ್ ವಾಟರ್. ಆಮೇಲೆ ಐಸ್ ಇರ್ತಲ್ಲ, ಇದ್ರ ಟೆಂಪರೇಚರ್ ಎಷ್ಟಿರುತ್ತೆ, 0 ಡಿಗ್ರಿ ಸೆಲ್ಸಿಯಸ್. ಆಮೇಲೆ ಇಲ್ಲಿ ವಾಟರ್ ಆಗಿದೆಯಲ್ಲ, ಇದೇನಾಗಿದೆ 0 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಹಾಕ್ಬೇಕು. ಐಸ್ ಇಟ್ಟಿರ್ತಾರಲ್ಲ ನೀವು, ಐಸ್ ಒಂದು ಬೀಕರ್ ಅಲ್ಲಿ ತಗೊಳ್ಳಿ, ಅದ್ರೊಳಗಡೆ ಥರ್ಮೋಮೀಟರ್ ಇಡಿ, 0ನೇ ತೋರಿಸ್ತಾ ಇರುತ್ತೆ. ಅದು ಕರಗೋವರೆಗೂ 0ನೇ ತೋರಿಸ್ತಾ ಇರುತ್ತೆ. ವಾಟರ್ ಟೆಂಪರೇಚರ್ ಜಾಸ್ತಿ ಆಗೋದಿಲ್ಲ, 0 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಬಂತು. ಇಲ್ಲಿ ಕೊಡಬೇಕಾಗಿದ್ರೆ ಎಷ್ಟು ಹೀಟ್ ಕೊಡ್ಬೇಕಂದ್ರೆ ನಾನು 336 ಜೌಲ್ ಹೀಟ್ ಕೊಡ್ಬೇಕು. ಎಷ್ಟು ಕೊಡಬೇಕು, 336 ಜೌಲ್ ಕೊಡಬೇಕು. ಇದಕ್ಕೆ ಏನಂತ ಕರೀತಾರೆ, ಲೇಟೆಂಟ್ ಹೀಟ್ ಅಂತ ಕರಿತೀವಿ. ಆಮೇಲೆ ಇದು ಏನು 1 ಗ್ರಾಮ್ ಆಫ್ ವಾಟರ್ ಇದ್ದು, ಸಾರಿ ಐಸ್ ಇದ್ದು ವಾಟರ್ ಇದ್ದಲ್ಲ, ಇದಕ್ಕೆ ಏನಂತ ಕರಿತೀವಿ ನಾವು, ಈ ಪ್ರಾಸೆಸ್ಗೆ ಮೆಲ್ಟಿಂಗ್ ಅಂತ ಕರಿತೀವಿ. ಈ ಪ್ರಾಸೆಸ್ ಮೆಲ್ಟಿಂಗ್. ಆಮೇಲೆ ಈ ಕಡೆಯಿಂದ ಈ ಕಡೆಗೆ ಏನಾಗುತ್ತಲ್ಲ, ವಾಟರ್ ಇಂದ ಐಸ್ ಆಗುತ್ತಲ್ಲ, ಇದಕ್ಕೆ ಏನಂತ ಕರಿತೀವಿ, ಫ್ಯೂಸನ್ ಅಂತ ಕರಿತೀವಿ. ಓದಿದರೆ ಇದನ್ನ ಮೆಲ್ಟಿಂಗ್ ಮತ್ತೆ ಫ್ಯೂಸನ್ ಅಂತ. ಈ ಕಡೆ ಹೋಗೋದು ಮೆಲ್ಟಿಂಗ್, ಈ ಕಡೆ ಬರೋದು ಫ್ಯೂಸನ್ ಅಂತ ಕರಿತೀವಿ. ಗೊತ್ತಾಗ್ತಿದೆ ಏನ್ ಹೇಳ್ತಾ ಇದೀನಿ ಅಂತ ಹೇಳಿ. ಈಗ ಏನಂದ್ರೆ 1 ಗ್ರಾಮ್ ಆಫ್ ಐಸ್ ಅನ್ನ 0 ಡಿಗ್ರಿ ಸೆಲ್ಸಿಯಸ್ ಇಂದ 1 ಗ್ರಾಮ್ ಆಫ್ ವಾಟರ್ ಅಟ್ 0 ಡಿಗ್ರಿ ಸೆಲ್ಸಿಯಸ್ ಮಾಡ್ಬೇಕಾದ್ರೆ ಎಷ್ಟು ಹೀಟ್ ಕೊಡಬೇಕು, 336 ಜೌಲ್ ಕೊಡಬೇಕಲ್ಲ. ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ಸ್ಪೆಸಿಫಿಕ್ ಲೇಟೆಂಟ್ ಹೀಟ್ ಆಫ್ ಫ್ಯೂಸನ್ ಅಂತ ಕರಿತೀವಿ. ಸ್ಪೆಸಿಫಿಕ್ ಲೇಟೆಂಟ್ ಹೀಟ್ ಆಫ್, ಎಕ್ಸ್ಪ್ಲೈನ್ ಮಾಡ್ತೇನೆ ಪೇಷನ್ಸ್ ಅಲ್ಲಿ. ಸ್ಪೆಸಿಫಿಕ್ ಲೇಟೆಂಟ್ ಹೀಟ್ ಆಫ್ ಫ್ಯೂಸನ್ ಆಫ್ ವಾಟರ್ ಅಂತ ಕರಿತೀವಿ. ಸ್ಪೆಸಿಫಿಕ್ ಅಂದ್ರೆ ವರ್ಡ್ ಬಿಡಿ, ಲೇಟೆಂಟ್ ಹೀಟ್ ಗೊತ್ತಾ. ಲೇಟೆಂಟ್ ಹೀಟ್ ಅಂದ್ರೆ ಏನು, ಹಿಡನ್ ಹೀಟ್. ನೋಡಿ ಐಸ್ ವಾಟರ್ ಆಯ್ತು, ಸ್ಟೇಟ್ ಅಂತ ಚೇಂಜ್ ಆಗಿಲ್ಲ. ಸ್ಪೆಸಿಫಿಕ್ ಅಂದ್ರೆ ಮೀನಿಂಗ್ ಏನು, 1 ಗ್ರಾಮ್ ಅಷ್ಟೇ. ಸ್ಪೆಸಿಫಿಕ್ ಅಂದ್ರೆ ಏನು, ಸ್ಪೆಸಿಫಿಕಲಿ ಫಾರ್ ಹಿಮ್, ಅವನಿಗೋಸ್ಕರ ಮಾತ್ರ, ಇವನಿಗೋಸ್ಕರ ಮಾತ್ರ ಅಂತಿಲ್ಲ. ಸ್ಪೆಸಿಫಿಕ್ ಅಂದ್ರೆ 1 ಗ್ರಾಮ್ಗೆ. ಲೇಟೆಂಟ್ ಹೀಟ್ ಆಫ್ ಫ್ಯೂಸನ್ ಅಂದ್ರೆ ನೋಡಿ ಮೆಲ್ಟ್ ಆಗ್ತಾ ಇದೆ ಅಥವಾ ಫ್ಯೂಸನ್ ಆಗ್ತಾ ಇದೆ. ಇದಕ್ಕೆ ಸ್ಪೆಸಿಫಿಕ್ ಲೇಟೆಂಟ್ ಹೀಟ್ ಆಫ್ ಮೆಲ್ಟಿಂಗ್ ಅಂತಾನೂ ಕರೀಬಹುದು, ಏನ್ ಪ್ರಾಬ್ಲಮ್ ಇಲ್ಲ. ಬಟ್ ಯೂಶಲಿ ನಾವು ಫ್ಯೂಸನ್ ಅಂತ ವರ್ಡ್ ಯೂಸ್ ಮಾಡ್ತೀವಿ. ಅಂದ್ರೆ ಸ್ಪೆಸಿಫಿಕ್ ಲೇಟೆಂಟ್ ಹೀಟ್ ಆಫ್ ಫ್ಯೂಸನ್ ಅಂತ ಒಂದು ವರ್ಡ್ ಬಂತು. ಏನ್ ಬಂತದು,
specific latent heat of fusion ಅಂತ ಒಂದು ವರ್ಡ್ ಬಂತು. ಇದರ ಡೆಫಿನೇಷನ್ ಅಂದ್ರೆ amount of heat required to convert 1 gram of solid to 1 gram of liquid without changing its temperature. ವರ್ಕ್ ಮಾಡ್ಕೊಳ್ಳಿ, ಪೇಷನ್ಸ್ ಇರಲಿ. ಇನ್ನೊಂದು ಸ್ವಲ್ಪ ವಿದೌಟ್ ಚೇಂಜಿಂಗ್ ಇಟ್ಸ್ ಟೆಂಪರೇಚರ್ ಏನಿದೆ ನೋಡಿ. ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್ ಇದಾದ್ರೂ ಕ್ಲಿಯರ್. ಹೀಟ್ ಅಥವಾ ಇದೆ, ಇಲ್ಲಿ ಹೀಟ್ ಬೇಕು. ನೆಕ್ಸ್ಟ್ ಟು ಕನ್ವರ್ಟ್ 1 ಗ್ರಾಮ್ ಆಫ್ ಸಾಲಿಡ್ ಅಂತ ಇದೆ, 1 ಗ್ರಾಮ್ ಆಫ್ ಐಸ್ ಟು 1 ಗ್ರಾಮ್ ಆಫ್ ಲಿಕ್ವಿಡ್ ವಿತೌಟ್ ಚೇಂಜಿಂಗ್ ದ ಟೆಂಪರೇಚರ್. ವೆರಿ ಇಂಪಾರ್ಟೆಂಟ್. ಇಲ್ಲಿ ಎಷ್ಟಿದೆ ಟೆಂಪರೇಚರ್? 0 ಡಿಗ್ರಿ ಸೆಲ್ಸಿಯಸ್ ಇತ್ತು. ಈ 0 ಡಿಗ್ರಿ ಸೆಲ್ಸಿಯಸ್ ಏನಾಗಿದೆ? 0 ಡಿಗ್ರಿ ಸೆಲ್ಸಿಯಸ್ ಇದೆ. ಮತ್ತೆ ಹೀಟ್ ಕೂಡ ಕೊಟ್ಟಿದ್ದೀನಿ. ಆಮೇಲೆ ಈ ಹೀಟ್ ಇತ್ತಲ್ಲ, ಇದು ಎಲ್ಲಿ ಯೂಸ್ ಆಗಿದೆ ಅಂತ ಹೇಳಿದ್ದೀನಿ ನಾನು. ಯೂಸ್ ಟು ಬ್ರೇಕ್ ಬಾಂಡ್ಸ್ ಇನ್ ಐಸ್. ವರ್ಕ್ ಮಾಡ್ಕೊಳ್ಳಿ ಏನಿದೆ. ಓಕೆ, ಸೊ ಸ್ಪೆಸಿಫಿಕ್ ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಇಸ್ ರಿಪ್ರೆಸೆಂಟೆಡ್ ಬೈ LF. ಇದನ್ನ ಏನಂತ ಬರೀತಾರೆ? LF ಅಂತ ಬರೀತಾರೆ. L ಅಂದ್ರೆ ಏನು? ಲೇಟೆಂಟ್ ಹೀಟ್. F ಅಂದ್ರೆ ಏನು? ಫ್ಯೂಷನ್. ಅದಕ್ಕೆ ಸ್ಪೆಸಿಫಿಕ್ ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಅಂತ ಕರೀತೀವಿ. ಗೊತ್ತಾಯ್ತಾ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ? L is equal to ಫಾರ್ಮುಲಾ ಬರುತ್ತೆ ಈಗ. L is equal to L ಅಂದ್ರೆ ಏನು ಗೊತ್ತಾ? ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್ ಡಿವೈಡೆಡ್ ಬೈ ಏನಾಗುತ್ತೆ? ಮಾಸ್. 1 ಗ್ರಾಮ್ ಎಷ್ಟೇ ತಾನೆ ಸ್ಪೆಸಿಫಿಕ್ ಲೇಟೆಂಟ್ ಹೀಟ್ ಮಾಡೋದು, ಅದಕ್ಕೆ ಡಿವೈಡೆಡ್ ಬೈ ಮಾಸ್ ಆಗುತ್ತೆ. ಅಲ್ಲೇನಿತ್ತು? C is equal to ಬರೀತಾ ಇದ್ವಿ. ಏನ್ ಬರೀತಾ ಇದ್ವಿ? ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್ ಪರ್ ಯೂನಿಟ್ ಮಾಸ್ ಪರ್ ಯೂನಿಟ್ ಟೆಂಪರೇಚರ್ ಬರೀತಾ ಇದ್ವಿ. ಬಟ್ ಇಲ್ಲಿ ಟೆಂಪರೇಚರ್ ಚೇಂಜ್ ಆಗ್ತಾ ಇದೆ. ಇಲ್ಲಿ ಡೆಲ್ಟಾ ಟಿ ಏನಾದ್ರು ಇದೆಯಾ? ಡೆಲ್ಟಾ ಟಿ ಇಲ್ಲ. ಇಲ್ಲಿ ಡೆಲ್ಟಾ ಟಿ ಇಲ್ಲದೆ ಇರೋದಕ್ಕೆ L is equal to Q by M. ಸೊ ಅದಕ್ಕೆ ಇದನ್ನ ಅಳಿಸ್ಬಿಡ್ತೀನಿ. ಇದು ಮೇಲ್ಗಡೆ ಇರೋದ್ರಿಂದ ಮುಗಿದೋಗಿದೆ. ಸೊ Q is equal to ಏನಾಗಿದೆ? ಬೇಕಾದ್ರೆ LF ಬಂದೋಗಿದೆ. ಸೊ Q is equal to M into LF. ಹೊಸ ಫಾರ್ಮುಲಾ ಬಂತು. ಇಲ್ಲಿ ಏನಿದೆಯಲ್ಲ, ಇದಕ್ಕೆ ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಅಂತ ಕರೆಯೋದು. ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಬಾರಿ. ಐ ಗಾಟ್ 2 ಫಾರ್ಮುಲಾ. ನಾವು ನನ್ನ ಹತ್ರ 2 ಫಾರ್ಮುಲಾಗಳು ಬಂದು ಈಗ ಅರ್ಥ ಆಯ್ತಾ? ಇದು ಇನ್ನೊಂದ್ಸರಿ ಹೇಳ್ತಾ ಇದ್ವಿ. 1 ಗ್ರಾಮ್ ಆಫ್ ಐಸ್ at 0 ಡಿಗ್ರಿ ಸೆಲ್ಸಿಯಸ್ has to be converted to 1 ಗ್ರಾಮ್ ಆಫ್ ವಾಟರ್ at 0 ಡಿಗ್ರಿ ಸೆಲ್ಸಿಯಸ್. ಅವಾಗ ಏನ್ ಹೀಟ್ ಕೊಡ್ತಾ ಇದ್ದೀನಿ? ಎಷ್ಟು ಹೀಟ್ ಕೊಡ್ತಾ ಇದ್ದೀನಿ? 336 ಜೌಲ್ ಅನ್ನ ಹೀಟ್ ಕೊಡ್ತಾ ಇದ್ದೀನಿ. ಇದಕ್ಕೆ ಏನಂತ ಕರಿತೀವಿ? ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಆಫ್ ವಾಟರ್. Latent heat of fusion of water is equal to ಎಷ್ಟು ಆಗುತ್ತೆ? 336 joule per gram. 1 ಗ್ರಾಮ್ ಗೆ ನಾನು 336 ಜೌಲ್ ಅನ್ನ ಎನರ್ಜಿ ಕೊಡಬೇಕಾಗುತ್ತೆ. 1 ಗ್ರಾಮ್ ಐಸ್ ಅನ್ನ 1 ಗ್ರಾಮ್ ವಾಟರ್ ಮಾಡಬೇಕು. ಟೆಂಪರೇಚರ್ ಚೇಂಜ್ ಮಾಡಬೇಕಾದ್ರೆ 336 ಜೌಲ್ ಅನ್ನ ಏನ್ ಮಾಡಬೇಕು? ಹೀಟ್ ಅನ್ನ ಕೊಡಬೇಕು. ಅಷ್ಟೇ ಕಾನ್ಸೆಪ್ಟ್, ಮತ್ತೇನಿಲ್ಲ. ಗೊತ್ತಾಯ್ತಾ ಮುಂದೆ ಮಕ್ಕಳೇ? ಆಮೇಲೆ ಇದ್ರೆ ಯೂನಿಟ್ ಬಗ್ಗೆ ಮಾತಾಡಿ. ಇದ್ರ ಯೂನಿಟ್ ಬಗ್ಗೆ LF ಇದೆಯಲ್ಲ, LF ಯೂನಿಟ್ ಅಂದ್ರೆ ಗೊತ್ತಾಗುತ್ತಲ್ಲ, ಮಾನ. ಹೀಟ್ ಅಂದ್ರೆ ಏನಾಗುತ್ತೆ? ಜೌಲ್ ಡಿವೈಡೆಡ್ ಬೈ ಏನಾಗುತ್ತೆ? M ಅಂದ್ರೆ ಗ್ರಾಮ್, ಮಾಸ್ ಅಂದ್ರೆ ಗ್ರಾಮ್, ಜೌಲ್ ಪರ್ ಗ್ರಾಮ್. ಸೊ ಯೂನಿಟ್ ಆಫ್ ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಇಸ್ ಜೌಲ್ ಪರ್ ಗ್ರಾಮ್. ವರ್ಕ್ ಮಾಡ್ಕೊಳ್ಳಿ ಏನಿದೆ ಅಂತ ಹೇಳಿ. ಮತ್ತೆ ಕಾನ್ಸೆಪ್ಟ್ ಮುಂದುವರೆದಂಗ ಹೇಳ್ತಾ ಹೋಗ್ತೀನಿ. ಸದ್ಯಕ್ಕಂತೂ ಅಳಿಸ್ತೀನಿ ಇದನ್ನ. ಓಕೆ, ಫೈನ್. ನೋಡಿ ಇಲ್ಲಿ ಏನ್ ಹೇಳ್ತೀನಿ ಅಂದ್ರೆ, ನೆಕ್ಸ್ಟ್ ಕಾನ್ಸೆಪ್ಟ್ ಅಲ್ಲಿ ಬರೋ ಕಾನ್ಸೆಪ್ಟ್ ಅಲ್ಲಿ ಈಗ ನೋಡಿ ಏನಿದೆ ಅಂದ್ರೆ, Q equal to S ಫಾರ್ಮುಲಾ ಬಂದು ನಮಗೆ Q is equal to MC delta T ಒಂದು. ಆಮೇಲೆ ಇನ್ನೊಂದು Q equal to ಏನು ಫಾರ್ಮುಲಾ? MLF ಅಂತ 2 ಫಾರ್ಮುಲಾ ಬಂತು. ನಿಜಾನ? Q equal to MC delta T ಯಾವಾಗ ಆಗುತ್ತದೆ? It is applied during temperature change. ಇದು ಯಾವಾಗ ಅಪ್ಲೈ ಆಗುತ್ತೆ? ಟೆಂಪರೇಚರ್. ನೋಡಿ ಇಲ್ಲಿ ಡೆಲ್ಟಾ ಟಿ ಅಂದ್ರೆ ಏನಿದು? ಚೇಂಜ್ ಇನ್ ಟೆಂಪರೇಚರ್ ಚೇಂಜ್ ಆಗುವಾಗ ಈ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಆಮೇಲೆ ಈ ಫಾರ್ಮುಲಾ ಯಾವಾಗ ಯೂಸ್ ಮಾಡಿದ್ವಿ? ಇಟ್ ಈಸ್ ಅಪ್ಲೈಡ್ ಡ್ಯೂರಿಂಗ್ ಸ್ಟೇಟ್ ಚೇಂಜ್. ಇದು ಯಾವಾಗ ಸ್ಟೇಟ್ ಚೇಂಜ್ ಆಗ್ತಾ ಇರುತ್ತಲ್ಲ ಅವಾಗ ಇದನ್ನ ಯೂಸ್ ಮಾಡ್ತೀವಿ. 2 ಫಾರ್ಮುಲಾ ಒಮ್ಮೆ ಯೂಸ್ ಮಾಡಕ್ ಬರೋದಿಲ್ಲ. ಇದು ಟೆಂಪರೇಚರ್ ಚೇಂಜ್ಗೆ, ಇದು ಸ್ಟೇಟ್ ಚೇಂಜ್ಗೆ. ವರ್ಕ್ ಮಾಡ್ಕೊಳ್ಳಿ ಏನಿದೆ ಅಂತ ಹೇಳಿ. ಓಕೆ, ಅಳಿಸ್ತಾ ಇದ್ದೀನಿ. ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಈಗ ಕ್ವಶನ್ ಕೊಡ್ತೀನಿ. ಒಂದು ಕ್ವಶನ್ ಕೊಟ್ಟು ಮುಂದೆ ಏನಿದೆ ಅಂತ ಹೇಳಿ ಅದನ್ನೇ ನೋಡೋಕೆ ಶುರು ಮಾಡೋಣ. ಓಕೆ, ಒಂದು ಕ್ವಶನ್ ಬರ್ಕೊಳ್ಳಿ. ಎಲ್ಲರೂ ಕ್ವಶನ್ ಬರ್ಕೊಳ್ತಾ ಇದ್ದೀರಾ? ಲೆಟ್ ಮಿ ಗಿವ್ ಯು ಎ ಕ್ವಶನ್. Okay, find amount of heat required. Find amount of heat required to convert 10 gram of ice at 0 degree Celsius to water at 20 degree Celsius. ಈಗ ಏನು ಕೊಟ್ಟಿದ್ದಾರೆ? C of ice
ಸಿ ಅಂದ್ರೆ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಆಫ್ ಐಸ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 2.1 ಜೌಲ್ ಪರ್ ಗ್ರಾಮ್ ಪರ್ ಡಿಗ್ರಿ ಸೆಲ್ಸಿಯಸ್. ನೆಕ್ಸ್ಟ್ ಕೊಟ್ಟಿದ್ದಾರೆ ಎಲ್ ಆಫ್ ಫ್ಯೂಷನ್, ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? ಲೆಟ್ ಮಿ ಟೇಕ್ 336 ಜೌಲ್ ಪರ್ ಗ್ರಾಮ್ ಹೇಳ್ಕೊಟ್ಟೆ ಈಗ ತಾನೆ. ನೆಕ್ಸ್ಟ್ ದೇ ಹ್ಯಾವ್ ಗಿವನ್ ಸಿ ಆಫ್ ವಾಟರ್, ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಆಫ್ ಐಸ್, ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಆಫ್ ವಾಟರ್ ಬೇರೆ ಬೇರೆ ಇರುತ್ತೆ. ಎಷ್ಟು ಇರುತ್ತೆ? 4.2 ಜೌಲ್ ಪರ್ ಗ್ರಾಮ್ ಪರ್ ಡಿಗ್ರಿ ಸೆಲ್ಸಿಯಸ್. ಇಷ್ಟು ಮಾಡಿ ಸಾಲ್ವ್ ಮಾಡಿ ಟ್ರೈ ಮಾಡಬೇಕು. ಯಾವ ರೀತಿಯಾಗಿರೋದನ್ನ ಟ್ರೈ ಮಾಡಿ, ನಾನು ಹೇಳ್ಕೊಡ್ತೀನಿ ಏನಿದೆ ಅಂತ ಹೇಳಿ. ಓಕೆ ಫೈನ್, ನೋಡಿ ಏನಿದೆ ಅಂತ ಹೇಳಿ. ಮೊದಲು ಫೈಂಡ್ ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್ ಟು ಕನ್ವರ್ಟ್ 10 ಗ್ರಾಮ್ ಆಫ್ ಐಸ್ ಅಟ್ 0 ಡಿಗ್ರಿ ಸೆಲ್ಸಿಯಸ್. ಅಂದ್ರೆ ಇಲ್ಲಿ ಮೊದಲು ಏನಿದೆ? ಐಸ್ ಇದೆ. ಈ ಐಸ್ ಟೆಂಪರೇಚರ್ ಎಷ್ಟಿದೆ? 0 ಡಿಗ್ರಿ ಸೆಲ್ಸಿಯಸ್. ಕರೆಕ್ಟಾ? ಅದನ್ನ ಏನ್ ಮಾಡಬೇಕು? ವಾಟರ್ ಅಟ್ 20 ಡಿಗ್ರಿ ಸೆಲ್ಸಿಯಸ್ ಮಾಡಬೇಕು. ವಾಟರ್ ಅಟ್ 20 ಡಿಗ್ರಿ ಸೆಲ್ಸಿಯಸ್. ಈ ರೀತಿಯಾಗಿ ವಾಟರ್ at 20 ಡಿಗ್ರಿ ಸೆಲ್ಸಿಯಸ್. ಇದು ಡೈರೆಕ್ಟ್ ಆಗಿ ಆಗುತ್ತಾ? ಇದು ಡೈರೆಕ್ಟ್ ಆಗಿ ಹಿಂಗೆ ಆಗಿಬಿಡುತ್ತಾ? ಡೈರೆಕ್ಟ್ ಆಗಿ ಹಿಂಗೆ ಆಗೋದಿಲ್ಲ. ಇದು ನೋ, ಐಸ್ ಒಮ್ಮೆದೊಮ್ಮೆ ವಾಟರ್ 20 ಡಿಗ್ರಿ ಸೆಲ್ಸಿಯಸ್ ಹೆಂಗೆ ಹೋಗ್ಬಿಡುತ್ತೆ? ಹೋಗೋದಿಲ್ಲ. ಯಾವ ರೀತಿ ಆಗುತ್ತಂದ್ರೆ ಐಸ್ ಇದೆಯಲ್ಲ, ಐಸ್ ಟೆಂಪರೇಚರ್ ಎಷ್ಟಿತ್ತು? 0 ಡಿಗ್ರಿ ಸೆಲ್ಸಿಯಸ್ ಇತ್ತು. ಇದ್ರ ಬಾಂಡ್ಸ್ ಇದೆಯಲ್ಲ ಸಿಕ್ಕಾಪಟ್ಟಿ ಗಟ್ಟಿ ಇದೆ. ಇದು ಮೊದಲು ಏನಾಗುತ್ತಂದ್ರೆ ಇಟ್ ಬಿಕಮ್ಸ್ ವಾಟರ್, ಇಟ್ ಬಿಕಮ್ಸ್ ವಾಟರ್ at 0 ಡಿಗ್ರಿ ಸೆಲ್ಸಿಯಸ್. ಇದು ಮೊದಲು ವಾಟರ್ ಆಗುತ್ತೆ 0 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ. ನೋಡಿ ಗೊತ್ತು ಮಾಡ್ಕೊಳ್ಳಿ ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿ. ಐಸ್ at 0 ಡಿಗ್ರಿ ಸೆಲ್ಸಿಯಸ್ ಫಸ್ಟ್ ಇಟ್ ಬಿಕಮ್ಸ್ ವಾಟರ್ at 0 ಡಿಗ್ರಿ ಸೆಲ್ಸಿಯಸ್. ಆಮೇಲೆ ವಾಟರ್ at 0 ಡಿಗ್ರಿ ಸೆಲ್ಸಿಯಸ್ ಇರೋದಲ್ಲ ಮೊದಲಿದಾಗಿ, ಆಮೇಲೆ ಏನಾಗುತ್ತೆ? ವಾಟರ್ at 20 ಡಿಗ್ರಿ ಸೆಲ್ಸಿಯಸ್ ಆಗುತ್ತೆ. ನೋಡಿ ಅಬ್ಸರ್ವ್ ಮಾಡಿ, ಇಲ್ಲಿ ಏನಾದರೂ ಟೆಂಪರೇಚರ್ ಚೇಂಜ್ ಆಗಿದೆಯಾ? ಟೆಂಪರೇಚರ್ ಚೇಂಜ್ ಆಗಿಲ್ಲ. ಟೆಂಪರೇಚರ್ ಚೇಂಜ್ ಆಗಿಲ್ಲ ಅಂದ್ರೆ ಫಾರ್ಮುಲಾ ಏನು? ml. ಆಮೇಲೆ ನೋಡಿ 0 ಇರೋದು ಏನಾಗಿದೆ? 20 ಆಗಿದೆ. ಅದರ ಟೆಂಪರೇಚರ್ ಚೇಂಜ್ ಆಗಿದೆ. ಫಾರ್ಮುಲಾ ಏನು? mc ಡೆಲ್ಟಾ ಟಿ. ನೋಡಿ 20 ಗ್ರಾಮ್ ಇಲ್ಲಿ ಎಷ್ಟು? 20 ಗ್ರಾಮ್ ಅಂತ ಹೇಳಿದನಲ್ಲ, ಅಲ್ಲಿ 10 ಗ್ರಾಮ್ ಐಸ್ ಅಂತ ಹೇಳಿದೀನಿ. ಇಲ್ಲಿ 10 ಗ್ರಾಮ್ ಐಸ್ ಇತ್ತು, ಇಲ್ಲೂ 10 ಗ್ರಾಮ್ ವಾಟರ್ ಆಗ್ತದೆ, ಇಲ್ಲೂ 10 ಗ್ರಾಮ್ ವಾಟರ್ ಆಗ್ತದೆ. 10 ಅಂತ ಇದ್ದೇ ಇದೆ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ನೋಡಿ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ಹೇಳಿ. ಈಗ ಟೋಟಲ್ ಆಗಿ 2 ಫೇಸ್ ಅಲ್ಲಿ ಆಗ್ತಾ ಇದೆ. ಅದು 2 ಫೇಸ್ ಅಲ್ಲಿ ಆಗ್ತಾ ಇದೆ. ಅದು 2 ಫೇಸ್ ಅಂದ್ರೆ ಯಾವ್ದಾದ್ರು? ಮೊದಲು ಐಸ್ ಏನಾಗ್ತದೆ? ವಾಟರ್ 0 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ. ಇದಕ್ಕೆ ಹೀಟ್ ಏನಂತ ಕರಿತೀನಿ? Q1 ಅಂತ ಕರಿತೀನಿ. ಆಮೇಲೆ ಇಲ್ಲಿ ಬರುವಂತ ಹೀಟ್ ಇದೆ, ಇದಕ್ಕೆ ಏನಂತ ಕರಿತೀನಿ? Q2 ಅಂತ ಕರಿತೀನಿ. ಸೊ ಟೋಟಲ್ ಹೀಟ್ ರಿಕ್ವೈರ್ಡ್ ಇಸ್ ಈಕ್ವಲ್ ಟು ಏನಾಗುತ್ತೆ? Q1 plus Q2. Q1 plus Q2. ಆಮೇಲೆ ನೋಡಿ ಐಸ್ ಇರೋದು ವಾಟರ್ ಆಗ್ತಿದೆಯಲ್ಲ, ಈ ಫಾರ್ಮುಲಾ ಯಾವ್ದು ಬರುತ್ತೆ? mLF. ನೆಕ್ಸ್ಟ್ ಎರಡನೇ ಕಡೆ ಏನು ಬರುತ್ತೆ? mc ಡೆಲ್ಟಾ ಟಿ. ನೆಕ್ಸ್ಟ್ m ಅಂದ್ರೆ ಎಷ್ಟಿದೆ? 10 ಇಂಟು LF ಕೊಟ್ಟಿದ್ರಲ್ಲ ಇಲ್ಲಿ ಪ್ರತಿ ಕೆಳಗಡೆ ಪ್ರಾಬ್ಲಮ್ ಅಲ್ಲಿ ಬರ್ಕೊಂಡಿದ್ದೀರಾ. ಐಸ್ ಅದು ಎಷ್ಟಿದೆ? ಅದು 336 ಪ್ಲಸ್ ನೆಕ್ಸ್ಟ್ m ಅಂದ್ರೆ 10 ಗ್ರಾಮ್ ಇದೆ. 10 ಇಂಟು c ಅಂದ್ರೆ ಏನಿದೆ? c ಆಫ್ ವಾಟರ್. ವಾಟರ್ ತಗೋಬೇಕು. ಈಗ ಏನಾಗುತ್ತದೆ? 4.2 ಇಂಟು ಡೆಲ್ಟಾ ಟಿ ಅಂದ್ರೆ ಏನಾಗುತ್ತೆ? 0 ಇರೋದು 20 ಆಗಿದೆ. 0 ಇರೋದು 20 ಆಗಿದೆ. ಚೇಂಜ್ ಎಷ್ಟಾಗಿದೆ? ಡೆಲ್ಟಾ ಟಿ 20 ಆಗಿದೆ. ಮುಗಿದೋಯ್ತು. ಸೊ 10 ಇಂಟು 336 ಅಂದ್ರೆ 3360 ಪ್ಲಸ್ 10 ಇಂಟು 4.2 ಅಂದ್ರೆ 42 ಇಂಟು 20. ಸೊ ಮುಂದೆ ಏನಾಗುತ್ತೆ? 3360 ಪ್ಲಸ್ 42 84 ಆಯ್ತು. ಈ ಮುಂದೆ ಏನು ಬರುತ್ತೆ ಮಾಡಿ ಅಂತ ಆಡ್ ಮಾಡ್ತೀರಲ್ಲ, 0 plus 0 0, 6 plus 4 10, 1 is the carry, 3 plus 1 4, 4 plus 8 12, 1 is carry, 4200. ಇಷ್ಟು ಬೇಕಿಲ್ಲ. ಇನ್ನೊಂದು ಕ್ವಶನ್ ಕೊಡ್ಲಾ? ಕ್ವಶನ್ ಮಾಡಿ ಸ್ವಲ್ಪ ಕನ್ಫ್ಯೂಸ್ ಆಗಿರೋದು ಈ ಕ್ವಶನ್ ಅಲ್ಲಿ, ನನಗೆ ಗೊತ್ತು, ಅರ್ಥ ಮಾಡ್ಕೊಳ್ತೀನಿ. ಈಗ ಇನ್ನೊಂದು ಕ್ವಶನ್ ಕೊಡ್ತೀನಿ ಮಾಡಿ. ಏನದು? ಫೈಂಡ್ ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್ ಟು ಕನ್ವರ್ಟ್ 10 gram of ice at -5 degrees Celsius to water at 20 degrees. ಮಾಡಿ ಇಲ್ಲಿ ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ? C of ice is equal to 2.1 joule per gram per degree Celsius. C of water is equal to 4.2 joule per gram per degree Celsius. Next LF is equal to 336 joule per gram. ನೋಡಿ ಭಾರಿ ಇಂಟ್ರೆಸ್ಟಿಂಗ್ ಇದೆ, ಟ್ರೈ ಮಾಡಿ. ನನಗೆ ಗೊತ್ತು ಸ್ವಲ್ಪ ತೊಂದರೆ ಆಗುತ್ತೆ ನಿಮಗೆ ಅಂತ ಹೇಳಿ, ಬಟ್ ಟ್ರೈ ಮಾಡಿ. ನಾನೀಗ ಎಕ್ಸ್ಪ್ಲೈನ್ ಮಾಡ್ತೀನಲ್ಲ, ಎಕ್ಸ್ಪ್ಲೈನ್ ಮಾಡಾದ್ಮೇಲೆ ಫುಲ್ ಫೀಲ್ ಬರುತ್ತೆ. ಇದು ಒಂದೇ ಪ್ರಾಬ್ಲಮ್ ಮಾಡೋಣ. 30 ಮಿನಿಟ್ಸ್ ವಿಡಿಯೋನ ಹಾಕಿ ಅದೇನು ಇಶ್ಯೂ ಇಲ್ಲ, ಬಟ್ ನೀವು ಫುಲ್ ಅರ್ಥ ಮಾಡ್ಕೋಬೇಕಿದೆ ಕಾನ್ಸೆಪ್ಟ್ ಏನಿದೆ ಅಂತ ಹೇಳಿ. ಓಕೆ, ನೋಡಿ ಏನಾಗಿದೆ ಅಂತ ಮಾಡೋಣ, ಸ್ಟಾರ್ಟ್ ಮಾಡೋಣ. ಓಕೆ, ಫೈಂಡ್ ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್ ಟು ಕನ್ವರ್ಟ್ 10 ಗ್ರಾಮ್ ಆಫ್ ಐಸ್ at -5 ಡಿಗ್ರಿ ಸೆಲ್ಸಿಯಸ್. ಈಗ ಐಸ್ ಇದೆ, ಏನಿದೆ ಸರ್ ಕ್ವಶನ್ ಬರ್ತಿದೆಯಲ್ಲ ದಿಸ್ ಕ್ವಶನ್. ಓಕೆ, ನೋಡಿ ಏನಿದೆ ಅಂತ ಹೇಳಿ. ಐಸ್ ಫಸ್ಟ್ ಟೈಮ್ ಬರ್ತೀನಿ ಅಂತ ಹೇಳಿ. ಐಸ್ ಇದೆ, ದಿಸ್ ಐಸ್ ಇಸ್ at -5 ಡಿಗ್ರಿ ಸೆಲ್ಸಿಯಸ್. ಎಷ್ಟಲ್ಲಿದೆ ಅದು?
-5 ಡಿಗ್ರಿ ಸೆಲ್ಸಿಯಸ್ ಇದೆ. ಇದೇನಾಗಬೇಕು, ವಾಟರ್ ಅಟ್ 20 ಡಿಗ್ರಿ ಸೆಲ್ಸಿಯಸ್ ಆಗಬೇಕು. ಡೈರೆಕ್ಟ್ ಆಗಿ ಈ ರೀತಿಯಾಗಿ ಬಂದು ವಾಟರ್ ಅಟ್ 20 ಡಿಗ್ರಿ ಸೆಲ್ಸಿಯಸ್ ಹಿಂಗಾಗುತ್ತಾ ಡೈರೆಕ್ಟ್ ಆಗಿ ಇದು? ನೋ, ಆಫ್ ಕೋರ್ಸ್ ನೋ, ಹಿಂಗಾಗುತ್ತೆ. ಗೊತ್ತಾಗಿರುತ್ತೆ ಈಗ ಏನೇನಾಗುತ್ತೆ ನೋಡಿ. ಐಸ್ ಇದೆಲ್ಲ ಮುಂದೆ ಮಕ್ಕಳೇ, ಐಸ್ -5 ಡಿಗ್ರಿ ಸೆಲ್ಸಿಯಸ್ ಇರುವಂತ ಐಸ್ ಮೊದಲು ಏನಾಗುತ್ತದೆ, ಐಸ್ ಅಟ್ 0 ಡಿಗ್ರಿ ಸೆಲ್ಸಿಯಸ್ ಆಗುತ್ತಿದ್ದು. ಇದೇ ಹೇಳಿದ್ರು ಸರ್ ಹೊಸದಂತ. ಐಸ್ ಫುಲ್ ಗಟ್ಟಿ ಇದೆ, ಸಿಕ್ಕಾಪಟ್ಟಿ. ಅದಕ್ಕೆ ನೀವು ಹೀಟ್ ಕೊಡ್ತೀರಾ, ಈಗ ಬೆಂಕಿ ಬಿಡ್ತೀರಾ, ಒಮ್ಮೆ ನೀರು ಹಾಕ್ಬಿಡ್ತಾ ಫುಲ್ ಗಟ್ಟಿ ಇರೋ ಐಸ್ ಆಮೇಲೆ ನಾರ್ಮಲ್ ಐಸ್ ಆಗುತ್ತದೆ. ಮೊದಲು ನೋಡಿ ಫ್ರಿಜ್ ಅಲ್ಲಿ ನೋಡಿರ್ತಾರೆ ಇದನ್ನ, ಒಳಗಡೆ ಫ್ರಿಜ್ ಒಳಗಡೆ ಫುಲ್ ಗಟ್ಟಿ ಐಸ್ ಅದ. ನೀವು ಬಂದ್ ಮಾಡಿದ್ರೆ ತಿಕ್ಕೋರಿ ಒಮ್ಮೆ ನೀರು ಆಗೋದಿಲ್ಲ, ಅದು ಮೊದಲು ನಾರ್ಮಲ್ ಐಸ್ ಆಗ್ತದೆ. ಅಂದ್ರೆ -5 ಡಿಗ್ರಿ ಸೆಲ್ಸಿಯಸ್ ಒಳಗಡೆ ಇದ್ದು 0 ಡಿಗ್ರಿ ಸೆಲ್ಸಿಯಸ್ ಒಳಗಡೆ ಮೊದಲು ಐಸ್ ಆಗ್ತದೆ. ಆಮೇಲೆ 0 ಡಿಗ್ರಿ ಸೆಲ್ಸಿಯಸ್ ಒಳಗಡೆ ಐಸ್ ಇತ್ತಲ್ಲ, ಆಮೇಲೆ ಏನಾಗ್ತದೆ, ಅದು ವಾಟರ್ ಆಗ್ತದೆ. ವಾಟರ್ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಒಳಗೆ ಆಗ್ತದೆ, 0 ಡಿಗ್ರಿ ಸೆಲ್ಸಿಯಸ್ ಒಳಗೆ ಆಗ್ತದೆ. ಏನ್ ಸರ್ ಏನ್ ಹೇಳ್ತಿದ್ರ, ತಲೆಗೆಲ್ಲ ಕೆಟ್ಟಿದೆಯಾ ಅಂತ ಅನ್ಬೋದು ನೀವು. ಬಟ್ ಆಗೋದು ಹಿಂಗೆ ಪ್ರಾಸೆಸ್. ಏನಿತ್ತು, ಐಸ್ ಇತ್ತು ಎಷ್ಟು ಡಿಗ್ರಿ ಸೆಲ್ಸಿಯಸ್ ಅಲ್ಲಿ, -5 ಡಿಗ್ರಿ ಸೆಲ್ಸಿಯಸ್ ಐಸ್ ಇದ್ದು ಮೊದಲು ಐಸ್ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಆಗುತ್ತೆ, 0 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಐಸ್ ಆಗಬೇಕಾದ್ರೆ ಮೊದಲು. ಆಮೇಲೆ ವಾಟರ್ ಅಟ್ 0 ಡಿಗ್ರಿ ಸೆಲ್ಸಿಯಸ್ ಆಗುತ್ತೆ. ಅದಾದ್ಮೇಲೆ ಏನಾಗುತ್ತೆ, ವಾಟರ್ ಅಟ್ 20 ಡಿಗ್ರಿ ಸೆಲ್ಸಿಯಸ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ ಏನ್ ಹೇಳಿದೀನಿ ಅಂತ ಇಲ್ಲಿ ನೋಡಿ. ಅದು ಎಷ್ಟು ಹೀಟ್ ಕೊಡಬೇಕು, ಇಲ್ಲೊಂದು ಹೀಟ್ Q1, ಇನ್ನೊಂದು ಹೀಟ್ Q2, ಇನ್ನೊಂದು ಹೀಟ್ Q3. ಈಗ ಯಾವ ಫಾರ್ಮುಲಾ ಬರುತ್ತೆ ಹೇಳಿ. ಟೆಂಪರೇಚರ್ ಚೇಂಜ್ ಆಗಿದೆ, -5 ಇಂದ 0 ಬಂದಿದೆ, ಟೆಂಪರೇಚರ್ ಚೇಂಜ್ ಆಗಿದೆ ಅಂದ್ರೆ ಫಾರ್ಮುಲಾ ಯಾವುದು, mc ಡೆಲ್ಟಾ ಟಿ. ವೆರಿ ಇಂಪಾರ್ಟೆಂಟ್. ಇಷ್ಟೊಂದವರೆಗೂ ನಾನು ಚೀರಾಡಿದಿಲ್ಲ ಇದಕ್ಕೋಸ್ಕರನೇ. 0 ಡಿಗ್ರಿ ಸೆಲ್ಸಿಯಸ್ ನಲ್ಲಿ 0 ಡಿಗ್ರಿ ಸೆಲ್ಸಿಯಸ್ ಆದಾಗ ಇಲ್ಲಿ ಯಾವ ಫಾರ್ಮುಲಾ, ml. ಯಾಕಂದ್ರೆ ಟೆಂಪರೇಚರ್ ಚೇಂಜ್ ಆಗಿಲ್ಲ. ಆದ್ರೆ ಇಲ್ಲಿ ಬಂದ ತಕ್ಷಣ ಫಾರ್ಮುಲಾ ಯಾವುದು, mc ಡೆಲ್ಟಾ ಟಿ. ಮುಗಿದೋಯ್ತು ನಿಮ್ಮ ನ್ಯೂಮರಿಕಲ್. ಏನಿದೆ ಉಳಿದ ಕ್ಯಾಲ್ಕುಲೇಷನ್ ಇದೆ, ಮುಗಿದೋಯ್ತು. ಸೊ ಟೋಟಲ್ ಹೀಟ್ ರಿಕ್ವೈರ್ಡ್ ಇಸ್ ಈಕ್ವಲ್ ಟು ಏನಾಗುತ್ತೆ, Q1 ಪ್ಲಸ್ Q2 ಪ್ಲಸ್ Q3. ಬರ್ಕೊಡ್ರೆ Q1 ಅಂದ್ರೆ ಏನಿದೆ, mc ಡೆಲ್ಟಾ ಟಿ, ಪ್ಲಸ್ Q2 ಅಂದ್ರೆ ಏನಿದೆ, ml, Q3 ಅಂದ್ರೆ ಏನಿದೆ, mc ಡೆಲ್ಟಾ ಟಿ. ಬಟ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋದು. ಐಸ್ ಎಷ್ಟು ಗ್ರಾಮ್ ಇದೆ, 10 ಗ್ರಾಮ್ ಆಫ್ ಐಸ್. ಐಸ್ ಅಂದ್ರೆ 10 ಗ್ರಾಮ್. 10 ಗ್ರಾಮ್ ಅಂದ್ರೆ ಎಲ್ಲರಿಗೂ ಕಾಮನ್. 10 ಗ್ರಾಮ್ 10 ಗ್ರಾಮ್ 10 ಗ್ರಾಮ್, ಆಮೇಲೆ ಇದು ಕೂಡ 10 ಗ್ರಾಮ್. ನಿಜಾನಾ? ಸೊ 10 ಬರ್ತದೆ. ನೆಕ್ಸ್ಟ್ ಸಿ ಅಂದ್ರೆ ಏನು, ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ. ಯಾರ್ದು ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ, ಐಸ್ ಇದು, ಬೇರೆ ಯಾರ್ದು ಅಲ್ಲ. ವಾಟರ್ 4.2 ಇದೆ, ವಾಟರ್ ಇಲ್ಲಿಂದ ಶುರು ಆಗುತ್ತೆ. ಬಟ್ ಇಲ್ಲಿ ಏನಿದೆ, ಐಸ್ ಇದೆ. ಐಸ್ ಎಷ್ಟು ಕೊಟ್ಟಿದ್ದಾರೆ ನೋಡಿ, ಐಸ್ ಎಷ್ಟು ಕೊಟ್ಟಿದ್ದಾರೆ, 2.1 ಇದೆ ವ್ಯಾಲ್ಯೂ. 2.1 ಇದೆ ಅಂದ್ರೆ ಸಿ ವ್ಯಾಲ್ಯೂ ಏನು ತಗೋತೀನಿ ಇಲ್ಲಿ, 2.1 ತಗೋತೀನಿ. 2.1. ಸೊ ನೆಕ್ಸ್ಟ್ ಬ್ರಾಕೆಟ್ ಅಲ್ಲಿ ಡೆಲ್ಟಾ ಟಿ ಏನಿದೆ, -5 ಇಂದ 0 ಇದೆ, ಡೆಲ್ಟಾ ಟಿ 5. ಅಬ್ಸರ್ವ್ ಮಾಡ್ತಿದ್ರ ಮುದ್ದು ಮಕ್ಕಳೇ, ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಬಾರಿ ಇಂಪಾರ್ಟೆಂಟ್ ಇದು. ಇಲ್ಲಿ ಮಾಡ್ತಾ ಇರೋದು ಪ್ಲಸ್ ಎಂ ಅಂದ್ರೆ ಏನಿದೆ, ಮತ್ತೆ 10 ಇಂಟು ಎಲ್ಲೇ ಕೊಟ್ಟಿದ್ದೀವಿ ಅದು 336 ಅದ, 336 ಪ್ಲಸ್ ಎಂ ಅಂದ್ರೆ ಏನಿದೆ 10 ಇಂಟು ಸಿ. ಮೂರನೇದಲ್ಲ ವಾಟರ್ ಆಗಿದೆ, ವಾಟರ್ ಎಷ್ಟು ಹಾಕ್ತೀರಾ 4.2 ಇಂಟು ಡೆಲ್ಟಾ ಟಿ ಎಷ್ಟಾಗುತ್ತೆ, 0 ಇದೆ, 20 ಆಗಿದೆ ಸರ್, 20. ಇಷ್ಟು ಹತ್ತಿದ್ರೆ ಮುಂದಿನ ವ್ಯಾಲ್ಯೂ ನೀವು ಮಾಡ್ಕೊಂಡು ಹೋಗ್ತೀರಾ. ಟೆಂಪರೇಚರ್ ಚೇಂಜ್ ಆಗಿದೆ, -5 ಇಂದ 0, mc ಡೆಲ್ಟಾ ಟಿ. ಸಿ ಯಾವುದು, ಐಸ್ ಹಚ್ಚಬೇಕು. ಐಸ್ ಮಾಡ್ತಾ ಇದ್ದೀವಿ 2.1. ಕ್ಯಾಲ್ಕುಲೇಷನ್ ಮಾಡ್ತೀರಾ ಮುಂದಿದ್ದು ಅಥವಾ ಮಾಡ್ಕೊಳ್ಳ ನಾನೇ ಕ್ಯಾಲ್ಕುಲೇಷನ್ ಶುಡ್ ಬಿ ನೋನ್ ಟು ಯು. ಇದೇನು ಕ್ಯಾಲ್ಕುಲೇಷನ್ ಮಾಡೋದು ಏನು ಜಾಸ್ತಿ ಕೆಲಸ ಇಲ್ಲ. ಏನಿದೆ ವ್ಯಾಲ್ಯೂ ಕ್ಯಾಲ್ಕುಲೇಟರ್ ಹಾಕಿ ಮಾಡ್ಬಿಡಿ, ಬೇಕಾದ್ರೆ ಮಾಡಿ ಮುಗಿಸ್ಬಿಡೋದಲ್ಲ. Q is equal to ಏನಾಗುತ್ತೆ ಹೇಳಿ, ನೀವೇ ಹೇಳಿ. 10 into 2.1 21, 21 into 5 plus next 10 into 336 ಅಂದ್ರೆ 3360 plus next 10 into 4.2 42, 42 into 20 ಎಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. 21 into 5 ಅಂದ್ರೆ 5 1 5, 5 2 10 105 plus 3360 plus 840 ಮೂರು ಮಾಡಿ. ಏನೇನು ಮಾಡ್ತೀರಾ, 0 plus 0 plus 5 5. ಓಕೆ, 4 plus 6 10, 10 plus 0 as usual 0, 1 is the carry, 8 plus 1 9, 9 plus 3 12, 12 plus 1 13, 1 is the carry. 4305 ಮಾಡಿದ್ರೆ ನಾರ್ಮಲ್ ಆಗಿ ಏನು ಕ್ಯಾಲ್ಕುಲೇಷನ್ ಮಾಡೋದ್ರೆ ಅದನ್ನು ಕೂಡ ನೀವು ಮಾಡಿಕೊಂಡು ಏನಿದೆ ಅಂತ ಹೇಳಿ ನೋಡ್ಕೊಳ್ಬಹುದು. ಈ ಕ್ಯಾಲ್ಕುಲೇಷನ್ ರಾಂಗ್ ಕರೆಕ್ಟ್ ಇದೆ ರಾಂಗ್ ಇದೆ ನನಗೆ ಗೊತ್ತಿಲ್ಲ, ಬಟ್ ಮೆಥಡ್ ಮಾತ್ರ ಇದೇ ರೀತಿಯಾಗಿ ನೀವು ಫಾಲೋ ಅಪ್ ಮಾಡಬೇಕು. ಲೇಟೆಂಟ್ ಹೀಟ್ ಅಂದ್ರೆ ಗೊತ್ತಾಯ್ತಾ ಮುಂದೆ ಮಕ್ಕಳೇ? ಲೇಟೆಂಟ್ ಹೀಟ್ ಬಗ್ಗೆ ಸ್ವಲ್ಪ ನೋಡ್ತಾ ಇರಿ. ಮುಂದಿನ ವಿಡಿಯೋ ಬಂದಾಗ ಇನ್ನೂ ಸ್ವಲ್ಪ ಲೇಟೆಂಟ್ ಹೀಟ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆಲ್ ದ ವೆರಿ ಬೆಸ್ಟ್ ಫಾರ್ ಆಲ್ ಆಫ್ ಯು. ಕೀಪ್ ಆನ್ ಸ್ಟಡಿಂಗ್. ಥ್ಯಾಂಕ್ ಯು ವೆರಿ ಮಚ್.